ಎಲ್ರಿಗೂ ನಮಸ್ಕಾರ. ಇವತ್ತು ನಮಗೆಲ್ಲರಿಗೂ ಕೂಡ ಒಂದು ಸುದಿನ. ನಾವು ವಿಶ್ವವಿದ್ಯಾಲಯದಲ್ಲಿ ಮಾಡಬೇಕಾದ ಕಾರ್ಯಕ್ರಮವನ್ನು ಹೆಬ್ಬಾರ್ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಒಂದು ರೀತಿಯಲ್ಲಿ ಹೆಮ್ಮೆ, ಇನ್ನೊಂದು ರೀತಿಯಲ್ಲಿ ನಮಗೆ ಸ್ವಲ್ಪ ದುಃಖ ಕೂಡ ಹೌದು. ಒಂದು ಇನ್ಸ್ಟಿಟ್ಯೂಷನ್ ಮಾಡುವಂತಹ ಕೆಲಸಗಳು, ಒಂದು ಡಿಪಾರ್ಟ್ಮೆಂಟ್ ಮಾಡುವಂತಹ ಕೆಲಸಗಳನ್ನು ನಾನು ಒಂದು ವಿಶ್ವವಿದ್ಯಾಲಯದ ಭಾಗವಾಗಿ ಕೂಡ ಹೇಳೋದಾದರೆ ಸ್ವಲ್ಪ ಸಂಕೋಚವೇ. ಆ ಲೆಕ್ಕ ನೋಡಿದರೆ ಹೆಬ್ಬಾರ್ ಅವರಿಗೆ ನಾವೆಲ್ಲರೂ ಚಿರಋಣಿಯಾಗಿರಬೇಕಾಗುತ್ತೆ. ನಾನು ಈ ಕ್ಷಣದಲ್ಲಿ ಮಾತಾಡುವಾಗ ಸ್ವಲ್ಪ ಸಂಕೋಚ ಇದೆ. ಸುರೇಂದ್ರ ಅವರು ನಮಗೆ ವಿದ್ಯೆಯಲ್ಲಿ ಬುದ್ಧಿಯಲ್ಲಿ ಮಾತ್ರ ದೊಡ್ಡವರಲ್ಲ, ವಯಸ್ಸಲ್ಲೂ ದೊಡ್ಡವರು. ಅವರ ಅತ್ಯಂತ ಆತ್ಮೀಯರು ಈಗಲೂ ಇದ್ದಾರೆ, ಸ್ನೇಹಿತರಿದ್ದಾರೆ. ನನ್ನ ಮಾತಿನಲ್ಲಿ ಯಾವುದಾದ್ರೂ ಕ್ಷಣದಲ್ಲಿ ದಾರ್ಷ್ಟ್ಯ ಅಥವಾ ಏನಾದರೂ ಒಂದು ಬೇಡದ ಮಾತು ಅಂತೇಳಿ ನಿಮಗೆ ಅನಿಸಿದರೆ ದಯಮಾಡಿ ನನ್ನ ಕ್ಷಮಿಸಬೇಕು ಅಂತ ಹೇಳುವಂಥ ಮಾತನ್ನು ಹೇಳ್ತಾ ನನ್ನ ಕೆಲವು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನೋಡಿದರೆ ಸುರೇಂದ್ರ ಅವರದ್ದು ನಿಧನ ಆದಮೇಲೆ ಎಲ್ರಿಗೂ ಒಂಥರ ದುಃಖ, ಹೇಳ್ಕೊಳಕ್ಕಾಗದ ಸಂಕಟ. ಈ ಥರದ ಒಂದು ಎಕ್ಸ್ಪೀರಿಯನ್ಸ್ ಬಹಳಷ್ಟು ಜನರಿಗಾಯಿತು. ಆ ಒಂದು ದುಗುಡದಲ್ಲಿ ನಾನೊಂದು ಲೇಖನ ಕೂಡ ಬರೆದಿದ್ದೆ. ಸುಮಾರು 11 ತಿಂಗಳಾಗಿರ್ಬೇಕು ಅದು ಬರೆದು. ನನಗೊಂದು ಸಣ್ಣ ಭಯ ಏನು ಅಂತ ಹೇಳಿದ್ರೆ, ನಾನು ಏನು ಲೇಖನದಲ್ಲಿ ಬರೆದಿದ್ದೀನಿ ಆ ಮಾತು ಮತ್ತೆ ಎಲ್ಲೋ ಒಂದು ಕಡೆ ಓವರ್ಲ್ಯಾಪ್ ಆಗುತ್ತಾ ಅಂತ ಹೇಳುವಂಥ ಒಂದು ಸಣ್ಣ ಒಂದು ಆತಂಕ ಇದೆ. ಆ ಓವರ್ಲ್ಯಾಪ್ ಆಗದ ಹಾಗೆ ನಾನು ಸಾಧ್ಯ ಆದಷ್ಟು ಪ್ರಯತ್ನ ಪಡ್ತೇನೆ ಅಂತ ಹೇಳುವ ನಂಬಿಕೆಯಿಂದ ನನ್ನ ಮಾತನ್ನು ಆಡಲಿಕ್ಕೆ ಶುರು ಮಾಡ್ತೇನೆ. ನಮ್ಮ ಬೆಂಗಳೂರು ಯೂನಿವರ್ಸಿಟಿಯ ಸ್ನೇಹಿತರೊಬ್ಬರು, ಸೀನಿಯರ್ ಪ್ರೊಫೆಸರ್ ಒಬ್ಬರು ಹೇಳಿದರು, ವಿಜಯ್ ನೀವು ಬರೆದಿರೋದೇ ಸುರೇಂದ್ರ ರಾವ್ ಅಂತ ಹೇಳಿದ್ರೆ ಅಷ್ಟೇ ಅಲ್ಲ, ಅವರು ಇನ್ನೂ ಬಹಳ ನಮಗೆ ನಿಲ್ಕದಂತಹ ವ್ಯಕ್ತಿತ್ವ ಅವರು. ನಾವು ಬರಹ ರೂಪದಲ್ಲಿ ಹಿಡ್ಕೊಳ್ಳೋದು ಬಹಳ ಕಷ್ಟ, ನಿಮ್ಮ ಲೇಖನದಲ್ಲಿ ಎಲ್ಲವೂ ವಿಷಯಗಳು ಬಂದಿಲ್ಲ ಅಂತೇಳಿ. ಅದು 100% ಕರೆಕ್ಟ್. ಸ್ವತಃ ಸುರೇಂದ್ರ ರಾವ್ ಕೂಡ ಅವ್ರ ಬಗ್ಗೆ ಬರೆದ್ರು ಕೂಡ ಅವ್ರ ಬಗ್ಗೆ ಬರ್ಕೊಳ್ಳೋದು ಬಹಳ ಕಷ್ಟ ಇದೆ. ಮತ್ತೆ ನನಗೆ ಇನ್ನೊಂದು ಸರಿ ಅನಿಸೋದುಂಟು, ಎಲ್ಲ ಸೇರಿ ಈ ವಿಜಯನ ಯಾಕೆ ಕರ್ಕೊಂಡು ಬಂದು ಮಾತಾಡಿಸ್ತಾರೆ ಅಂತೇಳಿ. ಕಾರಣಗಳು ಭಾಳಷ್ಟಿರ್ಬೋದು. ನಾನು ಹಾಗೆ ನೋಡೋಕೆ ಹೋದರೆ ಸುರೇಂದ್ರ ಅವರಿಗೆ ಅನ್ಕ್ವೆಶನಬಲ್ ಆದ ಶಿಷ್ಯ ಆಗಿದ್ದರೂ ಕೂಡ ಅಷ್ಟು ಒಬಿಡಿಯಂಟ್ ಆದ ಸ್ಟೂಡೆಂಟ್ ಅಂತೇಳಿ ನನಗೆ ಅನಿಸಿರಲಿಲ್ಲ. ಈ ಲಾಯಲ್ ಅಂತ ಕರಿತೀವಿ, ಲಾಯಲ್ಟಿ ಅಂತೇಳಿ, ಆ ಥರದ ಕ್ಯಾಟಗರಿಗೆ ನಾನು ಬಂದಿರಲಿಲ್ಲ. ಅದು ನಾನು ಅಂಥ ಒಂದು ಸಂಪ್ರದಾಯವನ್ನು ಕಲ್ತಿದ್ದೆ ಡಾಕ್ಟರ್ ಸುರೇಂದ್ರ ರಾವಿಂದ. ಶಿಕ್ಷಣಕ್ಕೆ ಮಾತ್ರ ನಾವು ಲಾಯಲ್ ಆಗಿರಬೇಕು, ವಿದ್ಯೆಗೆ ಲಾಯಲ್ ಆಗಿರಬೇಕು, ಜ್ಞಾನಕ್ಕೆ ಲಾಯಲ್ ಆಗಿರಬೇಕು. ಈ ಥರದ ಒಂದು ಜ್ಞಾನವನ್ನು ನಮಗೆ ಓದ್ತಾ ಇದ್ದಾಗಲೇ ತಾವೇ ಅದನ್ನು ಅನುಸರಿಸಿ ಇನ್ನೊಬ್ಬರಿಗೆ ಮಾದರಿ ಆದರು. ನಮಗೆ ಮಾತಾಡಲಿಕ್ಕೆ ಹೇಳ್ಕೊಟ್ರು, ಪ್ರಶ್ನೆ ಮಾಡೋದನ್ನು ಹೇಳ್ಕೊಟ್ರು. ಹಾಗಾಗಿ ಆ ಪ್ರಶ್ನೆ ಮಾಡುವಂತ ಹೇಳಿಕೊಟ್ಟ ನಮ್ಮ ಗುರುಗಳಿಗೆ ನಾವು ಪ್ರಶ್ನೆಗಳನ್ನು ಕೇಳ್ತಾ ಇದ್ವಿ. ಆ ಮೂಲಕನೇ ನಮಗೆ ಒಂದು ವಿಶಾಲವಾದ ಒಂದು ಜಗತ್ತಿನ ಒಂದು ಪರಿಚಯ ಆಗಲಿಕ್ಕೆ ಸುರೇಂದ್ರ ಅವರು ನಮಗೆ ದಾರಿದೀಪ ಆದರು. ಇದರಲ್ಲಿ ಯಾವುದೇ ಒಂದು ಎಕ್ಸಾಜರೇಷನ್ ಅಂತೇಳಿ ಏನಿಲ್ಲ. ಹಾಗೆ ನೋಡೋಕೋದ್ರೆ ನಾನು ಯಾವ ರೀತಿಯಲ್ಲಿ ವಿದ್ಯಾರ್ಥಿ ಪ್ರತಿನಿಧಿ ಆಗ್ತೀನಿ ಅಂತ ಕೂಡ ಒಂದು ಪ್ರಶ್ನೆ ಬಂದ್ಬಿಡುತ್ತೆ. ನಾನು ಅವ್ರನ್ನ ನೋಡುವಾಗ 39 ವರ್ಷ, ನನಗಾಗ ಬಹುಶಃ 21 ವರ್ಷ ಇರ್ಬೋದು. ಹಿ ವಾಸ್ ಯಂಗ್ಸ್ಟರ್, ಬಹಳ ಡೈನಾಮಿಕ್, ಕಲರ್ಫುಲ್, ನಗು, ಹಾಸ್ಯ. ಅವ್ರನ್ನ ಯಾರು ನೋಡಿದ್ರು ಅವರಿಂದ ಇನ್ಸ್ಪೈರ್ ಆಗದಿರ್ಲಿಕ್ಕೆ ಸಾಧ್ಯವೇ ಇರಲಿಲ್ಲ. ನನ್ನ ಬ್ಯಾಚ್ನಲ್ಲಿ ಇದ್ದಂತಹ ನಾನು ಅನೇಕ ಸ್ಟೂಡೆಂಟ್ಸ್ಗಳನ್ನ ಗಮನಿಸ್ತಾ ಇದ್ದಾಗಲೂ ಕೂಡ ಅಷ್ಟೇ, ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ
ಬಹಳಷ್ಟು ಡಾಕ್ಟರ್ ರಾವ್ ಡಾಕ್ಟರ್ ರಾವ್ ಡಾಕ್ಟರ್ ರಾವ್ ಅಂತೇಳಿ ಅದೊಂಥರದ ವಿಶೇಷವಾದ ಒಂದು ಸಂವೇದನೆ ಪ್ರತಿಯೊಬ್ಬರಲ್ಲೂ ಕೂಡ. ಅವರು ಬರ್ತಾರೆ, ಅವರ ಇರುವಿಕೆ ಅಂತ ಹೇಳುವಂಥದ್ದೇ ನಮಗೆಲ್ಲ ಒಂದು ಒಂದು ಇನ್ಸ್ಪಿರೇಷನ್. ಪ್ರತಿಯೊಬ್ಬರ ಹೆಸರನ್ನು ನೆನಪಿಟ್ಕೊಂಡು ಪ್ರತಿಯೊಬ್ಬರ ಜೊತೆಗೆ ಮಾತಾಡಿ ಪ್ರತಿಯೊಬ್ಬರನ್ನ ಗುರುತಿಸ್ತಾ ಅವರು ಪಾಠ ಮಾಡುವಾಗ ನೋಡಬೇಕಾಗಿತ್ತು. ಪ್ರತಿಯೊಬ್ಬರ ಕಣ್ಣಾಲಿಗಳನ್ನು ನೋಡ್ಕೊಂಡೇ ಪಾಠ ಮಾಡ್ತಿದ್ರು. ಪ್ರತಿಯೊಬ್ಬ ವಿದ್ಯಾರ್ಥಿ ಅವರಿಗೆ ಮುಖ್ಯ ಆಗಿದ್ದ, ಪ್ರತಿಯೊಬ್ಬ ವಿದ್ಯಾರ್ಥಿನಿ ಅವರಿಗೆ ಮುಖ್ಯ ಆಗಿದ್ರು. ಪ್ರತಿಯೊಬ್ಬರ ಕಣ್ಣಾಲಿಗಳನ್ನು ನೋಡಿ ಮಾತಾಡೋ ಕಾರಣಕ್ಕಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಏನು ಅನಿಸ್ತಿತ್ತು ಅಂತ ಹೇಳಿದ್ರೆ, ನನಗಾಗೇ ಪಾಠ ಮಾಡ್ತಿದ್ದಾರೆ, ನನ್ನನ್ನು ಗಮನದಲ್ಲಿಟ್ಕೊಂಡೇ ಪಾಠ ಮಾಡ್ತಿದ್ದಾರೆ ಅಂತೇಳಿ. ನಾವೆಲ್ಲ ಆ ಕಾಲಘಟ್ಟದ ವಿದ್ಯಾರ್ಥಿಗಳು. ಅವರು ಮಾತಾಡಲಿ ನಿಂತರೆ ಮಾಂತ್ರಿಕನ ಹಾಗೆ. ನಾವು ಹಿಸ್ಟ್ರಿ ಪಾಠ ಅಂತೇಳಿ ಅನೇಕ ಸರಿ ಕೂತ್ರೆ ಅದು ಹಿಸ್ಟ್ರಿ ಮಾತ್ರ ಆಗಿರ್ತಿರಲಿಲ್ಲ, ಅದು ಸಮಾಜದ ಪಾಠ ಆಗಿರ್ತಿತ್ತು, ಎಜುಕೇಷನ್ ಸಂಬಂಧ ಪಾಠ ಆಗಿರ್ತಿತ್ತು, ಕುಟುಂಬದ ಪಾಠ ಆಗಿರ್ತಿತ್ತು, ಪಾಲಿಟಿಕ್ಸ್ನ ಪಾಠ ಆಗಿರ್ತಿತ್ತು, ಯುರೋಪದ ಪಾಠ ಆಗಿರ್ತಿತ್ತು, ಅಂತರಿಕ್ಷದ ಪಾಠ ಆಗಿರ್ತಿತ್ತು, ಕ್ರಿಕೆಟ್ನ ಪಾಠ, ಸಂಗೀತ ಪಾಠ ಎಲ್ಲ. ಅವರ ಒಂದು 2 ಗಂಟೆ ಒಂದು ಅವಧಿ ಇರ್ತಿತ್ತು ಅವರಿಗೆ. ಎಷ್ಟೋ ಸಾರಿ 2.5 ಗಂಟೆ ಆದರೂ ಮುಗಿತಾ ಇರಲಿಲ್ಲ. ಮಂತ್ರ ಮಾಡಿದಾಗೆ, ಮೋಡಿ ಮಾಡಿದಾಗೆ ಜನರನ್ನು ಹಿಡಿದಿಟ್ಕೊಳ್ಳುವಂಥ ಒಂದು ಶಕ್ತಿ ಅವ್ರಿಗಿತ್ತು. ಇದು ನಾನು MA-ನಲ್ಲಿದ್ದಂತಹ ಬಹುತೇಕ ಅವರ ಎಲ್ಲ ವಿದ್ಯಾರ್ಥಿಗಳು ಇದೆಲ್ಲವನ್ನ ನನ್ನ ಹತ್ರ ಶೇರ್ ಮಾಡಿದೆ. ನನಗೂ ಶೇರ್ ಆಗಿದೆ. ಐ ಆಮ್ ನಾಟ್ ಅನ್ ಎಕ್ಸೆಪ್ಷನ್. ನಾನು ಯಾವಾಗ ಒಂದ್ಸರಿ ಹೇಳಿದ್ದೆ, ಸರ್ ನಿಮ್ಮಿಂದ ನಾನು ಭಾಳಷ್ಟು ಕಲಿತೆ ಸರ್. ಇವತ್ತೇನಾದರೂ ನಮಗೆ ಯೂನಿವರ್ಸಿಟಿಲೆಲ್ಲ ಇಂಥ ಕಡೆ ಕೆಲಸ ಮಾಡುವಾಗ ನಿಮ್ಮಿಂದ ನಮಗೆ ಭಾಳ ಸಹಾಯ ಆಯಿತು. ನಾನೇನು ಮರೆ ಕಲಿಸಿರೋದು, ಎಲ್ರಿಗೂ ಕಲಿಸಿದ್ದೀನಿ. ನೀನು ಕಲ್ತಿದ್ಯಾ? ಯಾರಿಗೇನು ಸ್ಪೆಷಲಾಗಿ ನಾನು ಎಲ್ರಿಗೂ ಈಕ್ವಲಾಗಿ ಹೇಳ್ಕೊಟ್ಟಿದ್ದೀನಿ. ಕೆಲವರು ಕಲ್ತಿದ್ದಾರೆ, ಕೆಲವರು ಬಿಟ್ಟಿದ್ದಾರೆ ಅಷ್ಟೇ ಅಂತ ಹೇಳೋರು. ಇದು ನಿಮಗೆ ಕೂಡ ಎಲ್ಲ ಗೊತ್ತಿರುವಂಥದ್ದು. ಹಾಗೆ ನೋಡೋಕೆ ಹೋದರೆ ನನ್ನ ಸೀನಿಯರ್ ಬ್ಯಾಚಲ್ಲಿ ಒಬ್ಬರು ಇದ್ದರು, ದಿವಾಕರ್ ರಾವ್ ಅಂತೇಳಿ. ಅವ್ರನ್ನ ಬಹಳ ಇಷ್ಟ, ನಮಗೂ ಇಷ್ಟ. ಯಾಕಂದ್ರೆ ಅವ್ರ ರೆಪ್ಲಿಕಾ ಥರ ಇದ್ದರು. ಆವತ್ತಿಗೆ ಏನೇನೋ ಹಿಸ್ಟ್ರಿಯ ಯಾವುದೇ ಪ್ರಭೇದಗಳ ಬಗ್ಗೆ ಮಾತಾಡೋನು ಅವನು. ಹಿಸ್ಟ್ರಿಯಲ್ಲಿ ಇರತಕ್ಕಂಥ ಅನೇಕ ವಿಚಾರಗಳ ಬಗ್ಗೆ, ಸೈದ್ಧಾಂತಿಕ ವಿಷಯಗಳ ಬಗ್ಗೆ ಮಾತಾಡೋರು ಬಹಳಷ್ಟು. ಅಜಯ್ ಅಷ್ಟೇ, ಕೇರಳದಿಂದ ನಮ್ಮ ಸ್ಟೂಡೆಂಟು. ಮತ್ತು ಶ್ಯಾಮ್ ಭಟ್ರ ಬಗ್ಗೆ ಅಂತ ನಿಮ್ಗೆ ಗೊತ್ತೇ ಇದೆ. ಇವತ್ತು ಯಾರಾದರೂ ಸುರೇಂದ್ರ ಅವರು ಅತ್ಯಂತ ಆಪ್ತರು ಯಾರಾದರೂ ಅಂತ ಕೇಳಬೇಕಾದ್ರೆ ಶ್ಯಾಮ್ ಭಟ್ರು ಅಂತ ಹೇಳಬೇಕು. ಗೋವಾದಲ್ಲಿ ಇತ್ತೀಚೆಗೆ ಅವರು ರಿಟೈರ್ಡ್ ಆದರು. ಅನ್ಕ್ವಶನೇಬಲ್ ಆದಂಥ ಫೇತ್, ಅಷ್ಟು ಒಂದು ಪ್ರೀತಿ ವಿಶ್ವಾಸ. ನಾವಲ್ಲ ಹಾಗೆ ನೋಡೋಕೋದ್ರೆ ಬಹಳ ಆ ಕಾಲಘಟ್ಟದಲ್ಲಿ ಅವರು ಎಲ್ರಿಗೂ ಆಪ್ತರಾಗಿದ್ದಾಗ ನಮಗೂ ಆಪ್ತರು. ನನಗೊಬ್ಬನಿಗೆ ಅವರು ಬಹಳ ವಿಶೇಷ ಅಂತೇಳಿ ಏನು ಇರಲಿಲ್ಲ. ಆ ಕಾಲಘಟ್ಟದಲ್ಲಾಗಲಿ ನಂತರ ಕಾಲಘಟ್ಟ ಆಗಲಿ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ನಾನು ಅವರ ಸ್ಟೂಡೆಂಟು, ಅವ್ರು ನನ್ನನ್ನು ಇಷ್ಟಪಟ್ಟಿದ್ದಾರೆ, ನನಗೆ ಅವ್ರ ತಂದೆ ಸಮಾನ ಅಂತ ಹೇಳ್ಕೊಳ್ಳೋವಂಥ ಒಂದು ಫೀಲಿಂಗ್ ಇರುತ್ತೆ. ಯಾರಿಗೂ ಜಾಸ್ತಿ ಮಾಡಿರಲಿಲ್ಲ, ಯಾರಿಗೂ ಕಡಿಮೆ ಮಾಡಿರಲಿಲ್ಲ. ಹಾಗೆ ನೋಡೋಕೋದ್ರೆ ನಾವೆಲ್ಲ ಆ ಕಾಲಘಟ್ಟದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಬಂದ ಹೊತ್ತು 80ರ ಮಧ್ಯ ದಶಕ. ಯಾಕೆ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಎಕ್ಸೆಪ್ಷನ್ ಅಂತೇಳಿ? ಆ ಥರ ಕೆಲವು ಡಿಪಾರ್ಟ್ಮೆಂಟ್ ಇತ್ತು, ಅದು ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್ ಕೆಲವೇ ಇದ್ದಿದ್ದು, ಹೆಚ್ಚೇನಿರಲಿಲ್ಲ. ಒಂದು ಓವರಾಲ್ ವಾತಾವರಣ ಬಹಳ ಒಂಥರ ಉಸಿರು ಕಟ್ಟುವಂಗಿತ್ತು. ಕೆಲವು ಡಿಪಾರ್ಟ್ಮೆಂಟ್ಗಳಲ್ಲಿ ನನಗೀಗಲೂ ನೆನಪಿದೆ. ಇಕನಾಮಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಕೊಡಗಿನಿಂದ ಕಡೆ ಬಂದಂಥ ಹುಡುಗರು ಶೂ ಮತ್ತು ಇನ್ಶರ್ಟ್ ಹಾಕ್ಕೊಂಡು ಹೋಗುವಂಥ ಅಭ್ಯಾಸ. ಅಲ್ಲಿ ಒಬ್ಬರು ಪ್ರೊಫೆಸರ್ ನೋಡಿ ಇನ್ಶರ್ಟು ಹಾಕ್ತಿರ್ಲಿಲ್ಲ, ಕೊನೆಗೆ ಶೂನು ಹಾಕೋತಿರಲಿಲ್ಲ. ಏನೇ ಬಟ್ಟೆ ಬಗ್ಗೆ ನೀನು ಇದು ಮಾಡಿ ವಿದ್ಯೆ ಕಲಿಯಕ್ಕೆ ಬಂದಿದ್ದೆ, ಏನು ಮಾಡೋಕ್ಕೆ ಬಂದಿದ್ದೆ ಅಂತ ಹೇಳ್ತಿದ್ರು. ಆ ಥರ ಮಾತಿಗೂ ಹೆಂಗೆ, ಮಾತಿಗೂ ಚುಚ್ಚು. ಬಹಳ ಕಡೆ ಆ ಥರದ ಒಂದು ವಾತಾವರಣ ಇತ್ತು. ನಮಗೆ ಹಿಸ್ಟ್ರಿ ಅಂತ ಹೇಳಿದ ತಕ್ಷಣ ಇಡೀ ವಿಶ್ವವಿದ್ಯಾಲಯದಲ್ಲಿ ತಲ್ಲಣ, ಹಿಸ್ಟ್ರಿ ಡಿಪಾರ್ಟ್ಮೆಂಟ್ಗೆ ಸೇರಿ ಒಳ್ಳೆಯದಾಗಿದೆ. ಅಲ್ಲಿ ರಾವ್ ಇದ್ದಾರೆ, ಕೇಶವನ್ ಇದ್ದಾರೆ, ಬಾರಿ ಇದ್ದಾರೆ. ನಂತರ HVS ಬಂದರು, HV ಶ್ರೀನಿವಾಸ ಮೂರ್ತಿ ಅವರು. ಇಟ್ಸ್ ಎ ವಂಡರ್ಫುಲ್ ಟೀಮ್. ಯಾವ ಥರದ ಒಂದು ಡಿಸ್ಕ್ರಿಮಿನೇಷನ್ ನಮಗೇನು ಕಾಣಲಿಲ್ಲ. ಹಾಗೆ ನೋಡ್ಲಿಕ್ಕೆ ಹೋದರೆ ನಾವೆಲ್ಲ ದಕ್ಷಿಣ ಕನ್ನಡದ ಭಾಷೆಯಲ್ಲಿ ಹೇಳೋದಾದರೆ ನಾವೆಲ್ಲ ಘಟ್ಟದ ಮೇಲಿನವರು. ನಾವು ಒಂದು ಸಣ್ಣ ಒಂದು ಜಿಲ್ಲಾ ಕೇಂದ್ರ, ತಾಲೂಕು ಕೇಂದ್ರಗಳಿಂದೆಲ್ಲ ಬಂದು ಅಲ್ಲಿ ಗೌರ್ಮೆಂಟ್ ಕಾಲೇಜೆಲ್ಲ ಓದ್ಕೊಂಡು ಇಲ್ಲೆಲ್ಲ ಬಂದು ಮಂಗಳೂರಿಗೆ ಬರುವಾಗ ಇಲ್ಲೆಲ್ಲ ಪ್ರೈವೇಟ್ ಕಾಲೇಜ್ನವರು, ಎಲ್ಲ ಇಂಗ್ಲೀಷ್ ಮೀಡಿಯಮು, ನಾವೆಲ್ಲ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು. ಅವ್ರಿಗೂ EH ಕಾರ್ ಹೇಳ್ಕೊಡ್ಬೇಕು ಸುರೇಂದ್ರ ಅವರು, ನನಗೂ EH ಕಾರ್ ಹೇಳ್ಕೊಡ್ಬೇಕು. ನಮ್ಮ ಸುಳ್ಯ ಕಡೆಯಿಂದ ಬಂದವರು ನಾವು, ಕುಂದಾಪುರ, ಬೆಳ್ತಂಗಡಿ. ಈಗ ನನ್ನ ನೆನಪಿದೆ ಈಗಲೂ ಕೂಡ. ಆ ಡಿಸ್ಪ್ಯಾರಿಟೀಸ್, ರೀಜನಲ್ ಡಿಸ್ಪ್ಯಾರಿಟೀಸ್ ಇದ್ರೂ ಕೂಡ ಕ್ಲಾಸ್ ರೂಮಲ್ಲಿ ಡಿಸ್ಪ್ಯಾರಿಟೀಸ್ ಇರಲಿಲ್ಲ. EH ಕಾರದು ವಾಟ್ ಈಸ್ ಹಿಸ್ಟ್ರಿ ನಮ್ಗೆ ಯಾರಿಗೂ ಅರ್ಥ ಆಗ್ತಾ ಇರಲಿಲ್ಲ. ಅವ್ರು ಹೇಳೋ ನಿಮಗೆ ಅದು ಓದ್ಬಿಟ್ರೆ ನಿಮಗೆ ಎಲ್ಲ ಎಕ್ಸಾಮಲ್ಲಿ ಪಾಸ್ ಆದಂಗೆ ಅಂತೇಳಿ.
ನಾನು ನಿಮ್ಮ ಕಡೆ ಬರ್ಕೊಂಡಿದ್ದೀನಿ ಕೂಡ. ಸರ್ ಎಷ್ಟು ಸರಿ ಓದಿದ್ರು ಅರ್ಥ ಆಗಲ್ಲ ಸರ್. ಓದಪ್ಪ ಇನ್ನೊಂದು 10 ಸರಿ ಓದು, 20 ಸರಿ ಓದು ಅಂತೂ ನಮ್ಗೆ ಅರ್ಥ ಆಯಿತು. ಕ್ಲಾಸಿಕ್ಸ್ ಓದು ಅಂತ ಹೇಳ್ತಿದ್ರು. ನಾವು ನಮ್ಮ ಕಡೆಯಿಂದ ಬಂದ ಅನೇಕರು ಕ್ಲಾಸಿಕ್ಸ್ಗಳನ್ನ ಓದ್ತಾ ಕೂರ್ತಿದ್ವಿ. ಈಗ ಸಿಟಿಯಿಂದ ಬಂದಂಥ ಕೆಲವು ಹುಡುಗರು ಜೆರಾಕ್ಸ್ ಇಟ್ಕೊಂಡು ಕರೆಕ್ಟಾಗಿ ಅವ್ರಿಗೆ ಎಕ್ಸಾಮಿನೇಷನ್ ಪಾಸ್ ಮಾಡೋದು, ಎಕ್ಸಾಮಿನೇಷನ್ ಸ್ಕೋರ್ ಮಾಡೋದು ಒಳ್ಳೆಯ ಐಡಿಯಾ ಇತ್ತು. ನನಗೇನು ಅದ್ರ ಬಗ್ಗೆ ಇದೇನಿಲ್ಲ. ಬಟ್ ಅವರು ಹೇಳುವಂಥದ್ದನ್ನು ನಮಗೆ ತನ್ಮಯತೆಯಿಂದ ನಾವು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು ಅಂತ ಒಂದು ಆತರಗಳಂತೂ ಬಹಳಷ್ಟು ಇತ್ತು. ಇದರಲ್ಲಿ ಏನೇನೂ ಕೂಡ ವ್ಯತ್ಯಾಸಗಳು ನನಗೆ ಕಾಣಲಿಲ್ಲ. ಹಿಸ್ಟಾರಿಯೋಗ್ರಫಿ ಬಗ್ಗೆ ಈಗ ನಾನೇನು ಪಾಠ ಮಾಡೋಕ್ಕೆ ಬಂದಿಲ್ಲ ಇಲ್ಲಿ ಅವ್ರು ಏನು ಪಾಠ ಮಾಡಿದರು, ಅವ್ರು ಹೇಗೆ ಪಾಠ ಓದ್ತಾ ಇದ್ರು, ಏನು ಬರೀತಿದ್ರು, ಇದು ಈ ಕ್ಷಣದಲ್ಲಿ ಅದು ಪ್ರಶ್ನೆ ಅಲ್ಲ. ಅವ್ರು ಒಂದು ವಿಷಯ ಮಾತ್ರ ಹೇಳಬೇಕು. ಇವತ್ತು ನನ್ನಂಥವನು ಕೂಡ ಯಾವುದೋ ಒಂದು ದೂರದಲ್ಲಿ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡುವಾಗ ಯಾರ ಸ್ಟೂಡೆಂಟ್ ಆಗಿದ್ದೀನಿ ನಮ್ಗೆ ಆರಂಭದಲ್ಲಿ ಕೇಳ್ತಾ ಇದ್ರು, ಸುರೇಂದ್ರ ಅಂತ ಹೇಳಿದ್ರು, ಮುಗಿದು ಬಿಡಿ ಅಂತೇಳಿ ನಮ್ಗೆ ನಮಸ್ಕಾರ ಮಾಡಿ ಹೋಗ್ತಿದ್ರು. ಅತ್ಯಂತ ಒಳ್ಳೆಯ ಸ್ಟೂಡೆಂಟ್ ಸುರೇಂದ್ರ ಅವ್ರ ಹತ್ರ ಕೆಲಸ ಮಾಡಿದ್ದೀರಾ, ಅವ್ರ ಹತ್ರ MA ಮಾಡಿದ್ದೀರಾ, ಅವ್ರ ಹತ್ರ PhD ಮಾಡಿದ್ದೀರಾ, ಸಾಕು, ಅಷ್ಟೇ ಕ್ವಾಲಿಫಿಕೇಷನ್ಗೆ. ಆ ಹೆಮ್ಮೆಯ ಸಂಗತಿಗಳನ್ನು ನಾನು ಅನೇಕ ಸರಿ ಹೇಳ್ಬೋದು. ಅದ್ರಲ್ಲಿ ಏನೇನೂ ಉತ್ಪ್ರೇಕ್ಷೆಗಳಿಲ್ಲ. ನಮಗೆ ಬಹುತೇಕ ಯೂನಿವರ್ಸಿಟಿಗಳಲ್ಲಿ ಹಿಸ್ಟಾರಿಕಲ್ ಮೆಥಡ್, ಹಿಸ್ಟಾರಿಯೋಗ್ರಫಿ ಅಂತ ಇಷ್ಟು ಟೇಕನ್ ಫಾಗೆ ಅದೆಲ್ಲ ಏನು ಓದಬೇಕಾಗಿಲ್ಲಪ್ಪ, ಅದು ಅರ್ಥ ಆಗಲ್ಲ. ಪಾಠ ಮಾಡೋನಿಗೂ ಕಷ್ಟ, ವಿದ್ಯಾರ್ಥಿಗಳು ಕಷ್ಟ. ನಮಗೆ ಹಿಸ್ಟ್ರಿ ಅಂತ ಹೇಳುವಂಥ ಒಂದು ಅದು ಆತ್ಮ ಅಂತ ಹೇಳಿ ಕೈಗೆ ಬರೋದೇ ಅವೆರಡು ಸಬ್ಜೆಕ್ಟ್ನಲ್ಲಿ. ಬಹುಶಃ ಅದು ಕ್ರೆಡಿಟ್ನ ಸುರೇಂದ್ರ ಅವ್ರಿಗೆ ಕೊಟ್ಟರೆ ಇದರಲ್ಲಿ ಯಾವ ಉತ್ಪ್ರೇಕ್ಷಣೆಯೂ ಇಲ್ಲ. ಇವತ್ತು ನಾನಾಗಲಿ, ನನ್ನ ಪರಂಪರೆಯವರಾಗಲಿ, ನನ್ನ ಜೊತೆಯವರಾಗಲಿ, ನಮ್ಮ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದನ್ನು ನಾವು ಶೇರ್ ಮಾಡ್ತೀವಿ. ಅಷ್ಟು ಸ್ಪಷ್ಟವಾದಂತಹ ಒಂದು ವಿಚಾರ. ಕೊಲೋನಲ್ ಹಿಸ್ಟಾರಿಕ್ ರೈಟಿಂಗ್ ಅಂತಂದ್ರೆ ಏನು, ಇಂಪೀರಿಯಲ್ ಅಂತಂದರೆ ಏನು, ನ್ಯಾಷನಲ್ ಅಂತಂದ್ರೆ ಏನು, ಮಾರ್ಕ್ಸಿಸ್ಟ್ ಅಂತ ಹೇಳಿದ್ರೆ ಏನು, ಹಾಗೆ ಇನ್ನೂ ಸಬಾಲ್ಟನ್ ಬಂದಿರಲಿಲ್ಲ. ಕೇಂಬ್ರಿಡ್ಜ್ ಹಿಸ್ಟಾರಿಯನ್ಸ್ ಅಂತ ಹೇಳಿದ್ರೆ ಏನು, ಅಂದರೆ ನಾವು ಓದೋ ಹೊತ್ತಿಗೆ ಬಂದಿರಲಿಲ್ಲ. ಆಮೇಲೆ ಅದ್ರ ಬಗ್ಗೆ ಡಿಸ್ಕಷನ್ಸ್ ಸಹಜವಾಗಿ ಆಗಿರುತ್ತೆ. ದಟ್ಸ್ ಡಿಫ್ರೆಂಟ್. ಪ್ರತಿ ಒಂದನ್ನು ಅಷ್ಟು ಕ್ಲಿಯರಾಗಿ ಮೊದಲು ಟೀಚರಿಗೆ ಕ್ಲಿಯರ್ ಆಗಿರಬೇಕು, ಆಗ ಮಾತ್ರ ಸ್ಟೂಡೆಂಟ್ಸಿಗೆ ಕ್ಲಿಯರ್ ಆಗಿರುತ್ತೆ. ಅದಕ್ಕಾಗಿ ಅದರ ಬಗ್ಗೆ ನಮಗೆಲ್ಲರಿಗೂ ಕೂಡ ಜೀವನ ಪೂರ್ತಿ ಅದನ್ನು ನೆನಪಲ್ಲಿ ಇಟ್ಕೊಳ್ಳೋ ಹಾಗೆ. ಅದರಲ್ಲಿ ಯಾವ ಒಂದು ವಿಚಾರವೂ ಇಲ್ಲ. ಮತ್ತು ಪ್ರತಿ ಸರಿ ಕ್ಲಾಸಿಗೆ ಬರುವಾಗ ನಿಮಗೆ ಆಶ್ಚರ್ಯ ಆಗ್ಬೋದು, ಯಾವುದೇ ಚೀಟಿಗಳನ್ನ ಇಟ್ಕೊಳ್ತಾ ಇರಲಿಲ್ಲ. ಅವರು ಚೀಟಿ ವಿರೋಧಿ. ನಮಗೆ ನಂತರ ಹೇಳ್ತಿದ್ರು, ಕ್ಲಾಸ್ ರೂಮಿಗೆ ಹೋಗಬೇಕಾದಾಗ ಚೀಟಿ ಇಟ್ಕೊಂಡು ಹೋಗಬೇಡ, ಮನೆಯಲ್ಲಿ ಕೂತ್ಕೊಂಡು ಅಥವಾ ಎಲ್ಲಾದರೂ ಒಂದು ಕೂತ್ಕೊಂಡು ನೀನೇನು ಪಾಠ ಮಾಡಬೇಕು ಅಂತಿದ್ಯಾ ಅದ್ರ ಬಗ್ಗೆ ಸ್ಟಡಿ ಮಾಡು. ಹುಡುಗರಿಗೆ ಕಾನ್ಫಿಡೆನ್ಸ್ ಕೊಡು. ಕ್ಲಾಸ್ ರೂಮಿನ ಎದುರುಗಡೆ, ಸ್ಟೂಡೆಂಟ್ಸ್ ಎದುರುಗಡೆ ಪುಸ್ತಕ ಇಟ್ಕೊಳ್ಳೋದು, ಚೀಟಿ ಇಟ್ಕೊಳ್ಳೋದು, ತಡವರಿಸೋದು ಇವೆಲ್ಲ ಮಾಡಬಾರ್ದು. ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದಿ ಸ್ಟೂಡೆಂಟ್ಸ್ ಎಟ್ ಎನಿ ಕಾಸ್ಟ್. ಅವರ ಕಾನ್ಸಂಟ್ರೇಷನ್ ಹಾಳು ಮಾಡಬೇಡ ಅಂತ ಹೇಳಿ ನಮಗೆ ಅನೇಕ ಸರಿ ಹೇಳ್ತಿದ್ರು. ಅವರಂತೂ ಅದನ್ನು ಕೊನೆಯವರೆಗೂ ಕೂಡ ಅದನ್ನು ಅವರು ಪಾಲಿಸ್ಕೊಂಡು ಬಂದಿರೋದನ್ನ ನಾವು ನೋಡ್ತೇವೆ. MAನಲ್ಲಂತೂ ನಾವು ಅನೇಕ ಸರಿ ಅನೇಕ ಆಸೆ ಪ್ರಸಂಗಗಳು, ನಾವು ಟೂರ್ ಹೋಗುವಂಥದ್ದು ಸಂದರ್ಭಗಳು ಅನೇಕ ಸರಿ ಅದು ನಾವು ಅದನ್ನು ನಮ್ಗೆ ಹೇಗೆ ಹೇಳಬೇಕು ಅಂತಲೇ ಅರ್ಥ ಆಗೋದಿಲ್ಲ. ಅದೊಂದು ಪೀಕ್. ಮಂಗಳೂರಿನಲ್ಲಿ ಆಗ ಕೂಡ ಅಷ್ಟೇ ಒಂಥರ ಲಿಬರಲ್ ಆದಂತಹ ಒಂದು ಅಟ್ಮಾಸ್ಫಿಯರ್ ಇತ್ತು. ಮಂಗಳೂರು ಸಿಟಿನಲ್ಲೂ ಲಿಬರಲ್ ಆದಂಥ ಅಟ್ಮಾಸ್ಫಿಯರ್, ಜಿಲ್ಲೆಯಲ್ಲೂ ಒಂದು ಆ ಥರದ ಅಟ್ಮಾಸ್ಫಿಯರ್. ಕ್ಯಾಂಪಸ್ ಅಂತೂ ಹಾಗೆ ಇತ್ತು. ನನಗೆ ಇದರಲ್ಲಿ ನಾನು MA ಮಾಡ್ತಿದ್ದ ಹೊತ್ತಿಗೆ ಎಟ್ ಎನಿ ಕಾಸ್ಟ್ PhDಗೆ ಸೇರಬೇಕು ಅಂತ ಒಂದು ಆಸೆ ಆಗಿಬಿಡುತ್ತೆ. ನಾವು ಮೊದಲೇ ನಮ್ಮಂಥವರೆಲ್ಲ ಅಲ್ಲಿ ಇವರೆಲ್ಲ ಓದ್ಲಿಕ್ಕೆ ಬಂದಿದ್ದವರು ಅಂತ ಹೇಳಿ ಪ್ರೂವ್ ಮಾಡ್ಕೊಳ್ಳೋಕ್ಕೆ ನಮಗೆ ಅನೇಕ ವರ್ಷಗಳೇ ಬೇಕಾಯಿತು. ಸ್ವತಃ ಸುರೇಂದ್ರ ಕೂಡ ಹೇಳಿದರು, ನೋಡಪ್ಪ ನೀನು ಏಕ್ದಮ್ ತಗೊಳಕ್ಕಾಗಲ್ಲ, 1 ವರ್ಷ ನೀನು ಪ್ರೂವ್ ಮಾಡಬೇಕು ನಿನ್ನ ಎಕ್ಸಲೆನ್ಸಿನ. ಅದು ನೋಡಿ ಸರಿ ಇದೆ ಅಂತ ಹೇಳಿದ್ರೆ ವಿ ವಿಲ್ ಸಿ ಅಂತ ಹೇಳಿ 1 ವರ್ಷ ಜಡ್ಕ ಹೊಡಿಸಿದ್ರು ನನಗೆ. ನಾನು ಐ ಹ್ಯಾಡ್ ಟು ಪ್ರೂವ್ ಮೈ ಎಕ್ಸಲೆನ್ಸ್. ಮುಂದಿನ ವರ್ಷವೇ ನನಗೆ ಓಕೆ ಮಾಡಿದರು. ಅಲ್ಲಿಂದ ನಾನು ತಿರುಗಿ ನೋಡಲಿಲ್ಲ. ಅಲ್ಲಿ PhD ಬಂದಾಗ ನಮ್ಗೆ MA ಥರ ಆಗಲಿಲ್ಲ. ಬಹಳ ಗಂಭೀರವಾದಂತಹ ಅಟ್ಮಾಸ್ಫಿಯರ್, ಗಂಭೀರ. ಯಾಕೆಂದರೆ MAಯಲ್ಲಿರತಕ್ಕಂಥ ವಿದ್ಯಾರ್ಥಿಗಳನ್ನ ನೋಡೋ ಕ್ರಮವೇ ಬೇರೆ, PhD ಇರತಕ್ಕಂಥ ವಿದ್ಯಾರ್ಥಿಗಳನ್ನ ನೋಡೋ ಕ್ರಮವೇ ಬೇರೆ. ನಾವು ಸಂಪೂರ್ಣವಾಗಿ ಆವರಿಸ್ಕೊಂಡು ಬಿಡ್ತಿದ್ವಿ PhDನಲ್ಲಿ. ಬೆಳಿಗ್ಗೆ ಸಾಯಂಕಾಲ
ನಮ್ಮ ವಿಚಾರಗಳನ್ನ ನೋಡಬೇಕು, ನಮಗೆ ಇದು ಮಾಡಬೇಕು, ನಾವು ಹೇಗೆ ನಮ್ಮ ಸಬ್ಜೆಕ್ಟ್ನ ಫೋಕಸ್ ಮಾಡಬೇಕು. ಅವರು ನಂತರ ಗೊತ್ತಾಗ್ತಿತ್ತು. ಅವರು ಆಮೇಲೆ ಅವ್ರಿಗೆ ಆಫೀಸ್ ಕೆಲಸಗಳು ತುಂಬ ಇತ್ತು. ಬಹಳ ವರ್ಷಗಳು 16 ವರ್ಷಗಳ ಕಾಲ HOD ಕೆಲಸ ಮಾಡಿದ್ರು. ಆಫೀಸ್ ರೆಸ್ಪಾನ್ಸಿಬಿಲಿಟಿ ಇರ್ತಿತ್ತು, ಯೂನಿವರ್ಸಿಟಿ ಅಡ್ಮಿನಿಸ್ಟ್ರೇಷನ್ ಕೆಲಸಗಳಿರ್ತಿತ್ತು. ಅದರ ನಡುವೆ ಪಾಠ ಮಾಡ್ತಿದ್ರು ಅಂತೇಳಿ ನನಗೆ ಆಮೇಲೆ ಗೊತ್ತಾಯಿತು. ಆಮೇಲೆ ಅವರ ಟೈಮದು ಮಹತ್ವ ಕೂಡ ಗೊತ್ತಾಯಿತು. ಅವ್ರ ಜೊತೆ ಮಾತಾಡುವಾಗ ಕೂಡ ನಾವು ಎಲ್ಲ ಸಿದ್ಧತೆ ಮಾಡ್ಕೊಂಡು ಹೋಗಬೇಕಾಗಿತ್ತು. ಹಾಗೆ ಅಂತೇಳಿ ಅವರೇನು ಈ ಒಂಥರ ಬಹಳ ಇವತ್ತಿನ ಎಲಿಟಿಸ್ಟಲ್ಲಿ ಆಗಿರಲಿಲ್ಲ. ಅವರು ನಮ್ಮ ಯೂನಿವರ್ಸಿಟಿಲಿ ಆ ಕಾಲದಲ್ಲಿ ಕೂಡ ಅವರ ಕೆಲವು ಸ್ನೇಹಿತರನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ, ಭಾಳ ಎಲಿಟಿಸ್ಟ್ಗಳಿದ್ರು. ಪ್ರೊಫೆಸರ್ ರೂಮ್ಗೆ ಹೋಗಬೇಕು ಅಂತಂದರೆ ಒಂದು ಆತಂಕ, ಯಾವುದೋ ಪೊಲೀಸ್ ಸ್ಟೇಷನ್ ನುಗ್ದಾಗೆ. ಆಗಿನ ಕೆಲವು ಪ್ರೊಫೆಸರ್ಗಳು ಕೂಡ ಬಿಹೇವ್ ಮಾಡ್ತಾ ಇದ್ದ ರೀತಿ ಕೂಡ ಆಗಿದೆ. ಏನೋ ಒಂದು ಮಿಲಿಟರಿ ಆಫೀಸರ್ ಥರ ಬರೋದು, ಮುಖ ಸಿಂಡ್ರಿಸ್ಕೊಂಡಿರೋದು, ಚೆನ್ನಾಗಿ ಮಾತಾಡ್ತಿದ್ರು, ಭಾಳ ದೊಡ್ಡವರೇ, ಏನಿಲ್ಲ, ಅದೆಲ್ಲ ನನಗೆ ಅರ್ಥ ಆಗಿದೆ. ಬಟ್ ನಮಗೆ ನಮ್ಮ ಪ್ರೊಫೆಸರ್ ಆಗಿರಲಿಲ್ಲ. ಅವರ ಅಪಿಯರೆನ್ಸ್ ಹೇಗೆ, ಟೀ ಶರ್ಟಲ್ಲಿ ಇರೋದು, ಕಲರ್ ಡ್ರೆಸ್ಸಸ್ಗಳು, ಹೂವೆಲ್ಲ ಹಾಕೊಂಡಿರೋ ಶರ್ಟ್ಸ್ಗಳು ಹಾಕೊಂಡ್ಬರೋರು. ಅವರು ಬಟ್ಟೆ ಬರೋ ಬಗ್ಗೆ ಯಾವತ್ತೂ ಕೂಡ ತಲೆ ಕೆಡಿಸ್ಕೊಂಡು, ತಾನು ನೋಡ್ಲಿಕ್ಕೆ ಅತ್ಯಂತ ಸುಂದರವಾದಂಥ ವ್ಯಕ್ತಿತ್ವ ಇದ್ದರೂ ಕೂಡ, ಅಷ್ಟು ಗಟ್ಟು ದಷ್ಟಪುಷ್ಟವಾದ ದೇಹ, ಅಷ್ಟು ಸುಂದರವಾದ ಮುಖ ಎಲ್ಲ ಇದ್ದರೂ ಕೂಡ ಅವರು ಅದನ್ನೇನು ಬಂಡವಾಳ ಮಾಡಿಕೊಂಡು ಜೀವನ ಮಾಡ್ಕೊಳಕ್ಕಲ್ಲ ಹೋಗಲಿಲ್ಲ. ಈ ನೆವರ್ ಬಾದರ್ಡ್ ಅಬೌಟ್ಸ್. ನಮಗೆ ಹೇಳ್ತಿದ್ರು ನೋಡಯ್ಯ, ನಿಂದು ನಮಗೆ ಇಂಟ್ರೆಸ್ಟಿಂಗ್ಲಿ ಅವರೆಲ್ಲರೂ ಬಹುಚಿಂತೆಯೇ ಮಾತಾಡ್ತಿದ್ರು. ನಾವು MA ಓದೋರಿಗೂ ಕೂಡ ದಕ್ಷಿಣ ಕನ್ನಡದ ಒಂದು ಸಂಪ್ರದಾಯ ಹಾಗೆ ಎಲ್ಲರನ್ನೂ ಬಹುವಚನದಲ್ಲಿ, ನಾವು ಆತ್ಮೀಯರಾದಾಗ ನಂತರ ಏಕವಚನದಲ್ಲಿ ಮಾತಾಡ್ತಿದ್ರು. ಎಷ್ಟು ಖರ್ಚು ಮಾಡ್ತೀಯ ಕಣೆ ನೀನು ಶೂಗೆ ಅಂತ ಕೇಳ್ತಿದ್ವಿ. ನಾವು ಎಷ್ಟೋ ಹೇಳ್ತಿದ್ವಿ. ಚಪ್ಪಲಿಗೆ ಎಷ್ಟು, ಬೆಲ್ಟಿಗೆ ಎಷ್ಟು, ಒಂದು ಪುಸ್ತಕ ಕೊಂಡ್ಕೊಳಕ್ಕಾಗಲ್ವ ನಿಮಗೆ? ಕೊಂಡ್ಕೋಬೋದಲ್ಲ. ಆ ಸಿಂಪಲ್ ಆದ ಮ್ಯಾಥಮೆಟಿಕ್ಸ್ ಯಾವಾಗಲೂ ನಮಗೆ ಈಗಲೂ ಅಷ್ಟು ಒಂದು ಬೆಲೆ ಬಾಳೋ ವಸ್ತು ತಗೊಳ್ತೀನಿ ಅಂತ ಹೇಳಿದಾಗ ಸುರೇಂದ್ರ ಅವರ ನೆನಪಾಗ್ತದೆ. ಇಲ್ಲ, ನಾವು ಇಷ್ಟೊಂದು ಬೆಲೆ ಬಾಳೋ ಅಂತಹ ವಸ್ತುಗಳನ್ನ ಒಂದು ಪುಸ್ತಕ ಕೊಂಡ್ಕೋಬೋದಲ್ಲ. ನಾವು ಅನೇಕ ಜನರು ಇನ್ಸ್ಪೈರ್ ಆಗಿದ್ವಿ, ಆದರೆ ಅವ್ರನ್ನ ಮ್ಯಾಚ್ ಮಾಡಲಿಕ್ಕೆ ನಮ್ಗೆ ಯಾರಿಗೂ ಆಗಲಿಲ್ಲ. ಭಾಳಷ್ಟು ಜನ ಅವ್ರನ್ನ ಇನ್ಸ್ಪೈರ್ ಆಗಿದ್ದೀವಿ. ಅವು ಪುಸ್ತಕಗಳನ್ನ ಹೇಗಿಡೋದು, ಗ್ರಂಥಾಲಯಗಳನ್ನ ಹೇಗಿಡಬೇಕು, ವಿದ್ಯಾರ್ಥಿಗಳನ್ನ ಹೇಗೆ. ನೀವು ಇತ್ತೀಚೆಗೆ ರಜನಿಕಾಂತ್ ಒಂದು ಸಿನಿಮಾ ಬಂತು, ಒಂದು ಎಂದಿರನ್ ಅಂತೇಳಿ, ರೋಬೋ ಅಂತ. ಅದು 2ನೇ ಸೀರೀಸಲ್ಲಿದೆ. ರೋಬೋ ಮಲ್ಟಿಪಲ್ ಆಗಿಬಿಡ್ತಾನೆ, 100, 1000 ಹಾಗೆ. ಈಗ ನಾವು ಯಾರೇ ಪಾಠ ಮಾಡ್ತಿದ್ರು ನಮ್ಮ ನಂತರ ಸರ್ ನೀವು ಸುರೇಂದ್ರ ಅವರನ್ನ ಸ್ವಲ್ಪ ಅನುಕರಣೆ ಮಾಡ್ತಾ ಇದ್ದೀರಿ ಅಂತೇಳಿ ಕಾಣಿಸ್ತದೆ ಅಂತ ಹೇಳೋ. ನಮಗೆ ನಮ್ಮ ವಿದ್ಯಾರ್ಥಿಯೇ ಬಂದು ಹೇಳಿದಾಗ ಸ್ವಲ್ಪ ಮುಜುಗರ ಆದರೂ ಕೂಡ ಆಮೇಲೆ ಒಳಗಡೆ ಸಂತೋಷ ಕೂಡ ಆಗ್ತಿತ್ತು. ಇದು ನನಗೆ ಮಾತ್ರ ಆಗಿರತಕ್ಕಂಥ ಒಂದು ಅನುಭವ ಅಲ್ಲ. ಸುರೇಂದ್ರ ಅವ್ರನ್ನ ನೀವು ಬಹಳಷ್ಟು ಕಡೆ ನೋಡ್ಬೋದು. ಯು ಕ್ಯಾನ್ ಸಿ ಮಲ್ಟಿಪಲ್ ಸುರೇಂದ್ರ ರಾವ್ಸ್ ಆಲ್ ಓವರ್ ದಿ ಯೂನಿವರ್ಸಿಟಿ, ಆಲ್ ಓವರ್ ದಿ ಕಾಲೇಜಸ್, ಸೌತ್ ಕೆನರಾ ಇರ್ಬೋದು ಅಥವಾ ನಮ್ಮ ಕರ್ನಾಟಕದಲ್ಲಿರ್ಬೋದು, ಅದು ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿರ್ಬೋದು. ಅವರಿಂದ ಇನ್ಸ್ಪೈರ್ ಆಗೋದು ಅದೊಂಥರ ಆ ಥರದ ಒಂದು ಇದು, ಅವ್ರನ್ನ ಅನುಕರಣೆ, ಅವ್ರು ಮಾತಾಡೋ ಸ್ಟೈಲ್ನ ಅನುಕರಣೆ ಮಾಡುವಂಥದ್ದು. ಅದು ಗೊತ್ತೇ ಇಲ್ಲ, ಅನುಕರಣೆ ಮಾಡ್ತೀವಿ ನಮ್ಗೆ ಗೊತ್ತೇ ಇರೋದಿಲ್ಲ. ಅವರ ಲಹರಿಯನ್ನು ಅನುಕರಣೆ ಮಾಡೋದು, ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನನಗೆ ಅದು ಅನೇಕ ಸರಿ ಅನಿಸಿದೆ. ಯಾರು ಕೂಡ ಯಾವುದೇ ರೀತಿಯಲ್ಲಿ ಕೂಡ ಯಾವುದೇ ಸಂಕೋಚ ಇಲ್ಲದೆ ಅವ್ರ ಹತ್ರ ಹೋಗ್ತದೆ. ಹೆಣ್ಣು ಮಕ್ಕಳು ಅಷ್ಟೇ, ಯಾವುದೇ ಒಂದು ಸಂಕೋಚ ಇಲ್ಲದೆ ಅತ್ಯಂತ ಗೌರವಯುತವಾಗಿ ಹೋಗೋರು ಬರ್ತಾರೆ. ಅಷ್ಟು ಒಂದು ಗ್ಯಾರಂಟಿ. PhD ಮಾಡೋ ಹೊತ್ತಿಗೆ ಸಿಚುವೇಶನ್ನೇ ನಾನು ನೋಡ್ತಾ ಇದ್ದೆ. ಇಟ್ಸ್ ಅ ಡಿಫ್ರೆಂಟ್ ಥಿಂಗ್. ಅವ್ರಿಗೆ ಕೆಲವೊಮ್ಮೆ ಭಾಳ ಮುಜುಗರ ಆದಾಗ ಸಿಟ್ಟು ಮಾಡ್ಕೊಂಡ್ಬಿಡೋದು. ಸಿಟ್ಟು, ಸವಡು, ದುಃಖ, ಸಂತೋಷ, ಪ್ರೀತಿ, ಇವೆಲ್ಲದರ ಎಕ್ಸ್ಟ್ರೀಮ್ಸ್ ಅವರು ನಾವು ನೋಡಿದೆ. ನಾನು ಹತ್ತಿರದಿಂದ ನೋಡ್ತಾ ಇದ್ದೆ. ಹೊರಗಡೆ ಒಂದು ಮಾಡ್ರೇಟ್ ಆದಂಥ ಇದಿರ್ತಿತ್ತು. ಅವ್ರು ಯಾವುದು ಕೂಡ ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಸಿಟ್ಟು ಬಂದರೆ ಮುಖ ಎಲ್ಲ ಕೆಂಪಾಗ್ಬಿಡೋದು. ಇನ್ನು ಎದುರುಗಡೆ ಇದ್ದವನು ಹೊಡೆದೇ ಬಿಡ್ತಾರೆ ಅಂತ. ನನಗೂ ಅಂಥದ್ದು ಸುಮಾರು ಸೇರಿ ಆಗಿದೆ. ಸದ್ಯ ಅವರು ಹೊಡೆದಿಲ್ಲ ಅಷ್ಟೇ. ಅದಕ್ಕೆ ಕಾರಣ ನಾನು ಸಹ ಇದ್ದೇನೆ. ನಮಗೂ ಕೂಡ ಈ ಕೆಲವು ಇದು ಗೊತ್ತಾಗ್ತಿರ್ಲಿಲ್ಲ, ಹೇಗೆ ನಾವು ನಡ್ಕೊಳ್ಬೇಕು. ಅವರು ಒಬ್ಬ ಗುರು ಭಾಳ ಪ್ರೀತಿಯಲ್ಲೇ ಮಾತಾಡಿದ ತಕ್ಷಣ ನಾವು ಅದನ್ನು ಸದರ ಅಂತ ತಿಳ್ಕೊಂಡ್ಬಿಟ್ಟು ಮಾತಾಡಿರೋದುಂಟು. ಗುರು ಶಿಷ್ಯನ ಜೊತೆಗೆ ಮಾತಾಡುವಾಗ ಸದರವಾಗಿ ಮಾತಾಡಿದ್ರು ಕೂಡ ಶಿಷ್ಯ ಸದರವಾಗಿ ಮಾತಾಡಬಾರ್ದು ಅಂತ ಹೇಳೋ ಅಂಥ ಅಂಶ ಗೊತ್ತಿರಲಿಲ್ಲ ನನಗೆ, ಹೆಚ್ಚು ಗೊತ್ತಾಗ್ತಿರ್ಲಿಲ್ಲ. ಏನೋ ಕ್ಲಾಸ್ಮೇಟ್ ಥರ ಮಾತಾಡ್ಬಿಡೋದು ಕೆಲವೊಮ್ಮೆ.
ಅದು ಏನೋ ಅತಿರೇಕ ಆಗ್ಬಿಡೋದು, ಏನೋ ಪದ್ಧತಿಗಳು. ನಮಗೆ ಆ ಥರದ ಒಂದು ಬ್ಯಾಕ್ಗ್ರೌಂಡ್ ಇರಲಿಲ್ಲ. ನಮಗೆ ಈ ಕಲ್ಚರಲ್ ಡಿಫ್ರೆನ್ಸಸ್ ಬಹಳ ಇತ್ತು ನಮ್ಮ ಕೊಡಗಿಗೂ ಈ ಕಡೆಗೂ ಕೂಡ. ಆಗಿದ್ರೂ ಕೂಡ ಕೆಲವೊಮ್ಮೆ ಈಗ ಕೆಲವೊಮ್ಮೆ ಮಾತುಗಳು ಆಡುವಾಗ ವ್ಯತ್ಯಾಸಗಳು ಆಗೋದಿತ್ತು, ಇಲ್ಲ ಅಂತಲ್ಲ. ಸಿಟ್ಟು ಬಂದ ಮತ್ತೆ ಮುಗೀತದು, ಎದುರುಗಡೆ ಕೂರಂಗಿಲ್ಲ, ದುರ್ವಾಸ ಮುನಿ. ಆಮೇಲೆ ತಣ್ಣಗೆ ಮಾರನೇ ದಿನ ಮಗು ಥರ ಇರೋದು ಅವರು, ಮಗುವೆ. ಹಿಂದಿಂದ ಒಂದು ಕ್ಷಣ ನೆನಪಿರ್ತಿರ್ಲಿಲ್ಲ, ಅದು ಏನು ಹೇಳಿದ್ದೀನಿ, ಏನು ಬಿಟ್ಟಿದ್ದೀನಿ. ನಾವೆಲ್ಲ ರಾತ್ರಿ ಇಡೀ ತಲೆಯೋ ನಮ್ಮ ಗುರುಗಳು ಹಿಂಗೆ ಹೇಳ್ಬಿಟ್ರಲ್ಲಪ್ಪ, ನಾನು ನಾಳೆಯಿಂದ ಯೂನಿವರ್ಸಿಟಿಗೆ ಹೋಗ್ಬೇಕಾ, ನಾಳೆಯಿಂದ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕಾ, ಮುಖ ಎತ್ಕೊಂಡು ಹೋಗೋದು ಯಾಕಪ್ಪ, ಫುಲ್ ಟೆನ್ಷನ್ ಮಾಡ್ಕೊಳ್ಳೋರು. ಮಾರನೇ ದಿನ ಏನ್ರಿ ಕಾಣಲೇ ಇಲ್ಲ, ಎಲ್ಲೋಗಿದೆ, ಇಲ್ಲ ಇದರಲ್ಲಿ ಹಾಗೆ ಹೋಗ್ಬಿಡ್ತಿದ್ರು. ಕರ್ಕೊಂಡು ಕಾಫಿಗೆ ಹೋಗೋಣ ಬಾ ಅಂತೇಳಿ. ಕಾಫಿ, ಟೀ, ಊಟ, ತಿಂಡಿ ತನ್ನ ಜೇಬಿಂದ ಖರ್ಚು ಮಾಡಿ ತಿನ್ನಿಸ್ತಾಯಿದ್ರು. ಈ ₹1 ಇಲ್ಲಿವರೆಗೆ ನಮ್ಗೆ ಯಾರಿಗೂ ಖರ್ಚು ಮಾಡಲಿಕ್ಕೆ ಬಿಟ್ಟಿಲ್ಲ. ಸರ್ ನಾನು ಪ್ರೊಫೆಸರ್ ಆಗಿದ್ದೀನಿ ಸರ್, ದಯವಿಟ್ಟು ನನ್ನೊಂದು ಸಣ್ಣ ಒಂದು ಕೊಡ್ಲಿಕ್ಕೆ ಬಿಡಿ ಸರ್. ಎಲ್ಲಿ ಬರೇ ನಂದು. ನಮಗೆ ರಿಸರ್ಚ್ ಕಾಲರಾಗಿದ್ದಾಗ ಮಸಾಲೆ ದೋಸೆ ತಿಂತಾಯಿದ್ರು. ಆಮೇಲೆ ನಾವು ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಹೋದರು, ಹಿ ಹ್ಯಾಡ್ ಟು ಪೇ. ಆ ಕಲ್ಚರ್ ನಮಗೆ ಅದು ಇವತ್ತಿನ ಎಲ್ಲರಿಗೂ ಮಾದರಿ ಆಗಬೇಕು. ಇವತ್ತು ಅನೇಕ ಕಡೆ ಅಪಸ್ವರಗಳಿದ್ದಾವೆ ವಿಶ್ವವಿದ್ಯಾಲಯಗಳಲ್ಲಿ. ಇಲ್ಲ, ವಿದ್ಯಾರ್ಥಿಗಳನ್ನು ಹಣಕಾಸಿಗೆ ಬಹಳಷ್ಟು ಪೀಡಿಸ್ತಾರೆ ಇತ್ಯಾದಿಗಳೆಲ್ಲ. ಅವ್ರು ಬದುಕಿರೋರಿಗೂ ಕೂಡ ಅವರಾಗಿ ದುಡ್ಡು ಕೊಟ್ಟರೆ ವಿನ ನೀವೆಂಥ ದೊಡ್ಡ ಪೊಸಿಷನ್ ಇರ್ಬೋದು, ಏನೇ ಇರ್ಬೋದು, ಅಥವಾ ಈಕ್ವಲೆಂಟ್ ಏನೇ ಇರ್ಬೋದು, ಯು ಆರ್ ಮೈ ಸ್ಟೂಡೆಂಟ್ ಹಾಗೆ ಅಂತೇಳಿ ಏನಿಲ್ಲ. ಇಲ್ಲ, ಇದು ನಾನೇ ಮಾಡ್ತೀನಿ. ಯಾವ ಆಬ್ಲಿಗೇಷನ್ಸೇ ಇಲ್ಲ ಯಾವ ವಿದ್ಯಾರ್ಥಿ ಜೊತೆಗೂ, ಯಾವ ಆಬ್ಲಿಗೇಷನ್ ಇಲ್ಲದಂಥ ಒಬ್ಬ ಟೀಚರ್. ಅದು ಬಹಳ ಮುಖ್ಯ. ಮತ್ತು ನೈತಿಕ ಪ್ರಜ್ಞೆಯ ಪ್ರಶ್ನೆ ನಮಗೆ ಅದು ಸಾಧ್ಯವೇ ಇಲ್ಲ. ಅವರು ಅಷ್ಟು ಲಿಬರಲ್ ಆಗಿದ್ದರು, ಅಷ್ಟು ರ್ಯಾಡಿಕಲ್ ಆಗಿದ್ದರು, ಅಷ್ಟೊಂದು ಇದೆಲ್ಲ ಇದ್ದರೂ ಕೂಡ ಅವರ ನೈತಿಕ ಪ್ರಶ್ನೆ ಬಂದಾಗ ಅವ್ರು ಅನ್ಪ್ಯಾರಲ್. ಹಾಗಾಗಿ ಅವ್ರಿಗೆ ಅಷ್ಟು ಸಿಟ್ಟು ಬರೋ ಕಾರಣ ಅದು ನೈತಿಕ ಪ್ರಜ್ಞೆ ಭಾಳ ಸ್ಟ್ರಾಂಗ್ ಆಗಿತ್ತು. ಯಾವ ಒಂದು ರಫಡ ಕೆಲಸಗಳನ್ನ ಮಾಡ್ತಾ ಇರಲಿಲ್ಲ, ಯಾವುದೇ ಒಂದು ಇದೆಲ್ಲ ಮಾಡಿಕೊಂಡು ತಲೆ ತೆಗೆಸ್ಕೊಳ್ಳುವಂಥ ಕೆಲಸಗಳನ್ನ ಮಾಡಲಿಲ್ಲ. ಅದಕ್ಕೆ ಆದರ್ಶವಾಗಿ ಇದ್ದು ಹೋದರು. ನಾವೆಲ್ಲ ಆಗ PhD ಬಂದಾಗ ಸ್ವಲ್ಪ ಸಿಚುವೇಶನ್ ನಮಗೆ ಸ್ವಲ್ಪ ಚೇಂಜ್ ಆಗಿದೆ ಅಂತ ಹೇಳ್ತಾ ಇದ್ದೆ. ಸಿಚುವೇಶನ್ ನಾವು ಆಗ ಸಣ್ಣ ಹುಡುಗರು ಆಗಿರಲಿಲ್ಲ, ಸ್ವಲ್ಪ ದೊಡ್ಡವರಾಗಿದ್ವಿ. ನಾವು ಜವಾಬ್ದಾರಿಯಿಂದನೇ ಮಾತಾಡಬೇಕಾಗಿತ್ತು. ಆ ಥರ ಒಂದು ಕಂಪಲ್ಷನ್ ಇತ್ತು ನಮಗೆ. ಅನೇಕ ಸರಿ ನಮಗೆ ಅನೇಕ ವಾಗ್ವಾದಗಳಾಗೋದು ಐಡಿಯಾಲಜಿಕಲ್ ಆಗಿ ಕೂಡ. ಅವರೇ ನಮಗೆ ವಿದ್ಯೆ ಹೇಳ್ಕೊಟ್ರು, ನೋಡಪ್ಪ ಮಾರ್ಕ್ಸಿಸ್ಟ್ ಟ್ರೆಡಿಷನ್ಸ್ ಅಂದರೆ ಹೀಗೆ, ನ್ಯಾಷನಲಿಸ್ಟ್ ಟ್ರೆಡಿಷನ್ಸ್ ಅಂದರೆ ಹೀಗೆ, ಕಮ್ಯುನಲಿಸಮ್ ಅಂತಂದರೆ ಹೀಗೆ, ಒಂದು ಜಾತಿ ಮೇಲ್ಜಾತಿ ಹೇಗೆ ಕೆಲಸ ಮಾಡುತ್ತೆ, ಕೆಳಜಾತಿಗಳು ಹೇಗಿರ್ತವೆ, ಮಧ್ಯಮ ಜಾತಿಗಳು ಹೇಗಿರ್ತವೆ, ಅನಿಲ್ ಸಿಲ್ ಬಗ್ಗೆ ಎಲ್ಲ ಹೇಳ್ತಿದ್ರು ನಮಗೆ. ಪ್ರತಿಯೊಂದು ಮ್ಯಾಟರ್ ನಮ್ಮ ರಿಸರ್ಚ್ ಮಾಡುವಾಗಲ್ಲ ಅಷ್ಟೇ, ಪ್ರತಿಯೊಂದು ನಮ್ಮ ಜೊತೆಗೆ ಅವರು ಇನ್ನೊಬ್ಬ ರಿಸರ್ಚ್ ಸ್ಕಾಲರೇ. ಈಗ ಯಾವಾಗ ಒಬ್ಬನಿಗೆ ರಿಸರ್ಚ್ ಮಾಡೋ ಅಂತ ಹೇಳ್ಬಿಟ್ಟು ಯಾವಾಗ 2 ತಿಂಗಳು ಬಿಟ್ಟು ಬಾ, 3 ತಿಂಗಳು ಬಿಟ್ಟು ಬಾ, ನೋಡ್ಬಿಡೋಣ ಅಂತ ಇಂಚು ನೋಡೋದು, ಫುಲ್ ಸ್ಟಾಪ್ ಕಾಮ ನೋಡೋದು. ಅದು ನಮ್ಮ ಪ್ರಾರಬ್ಧ ಏನಂದ್ರೆ ನಮಗೆ ಇಂಗ್ಲೀಷ್ ಬರ್ತಾನೆ. ನಾವೆಲ್ಲ ಏನೋ ಕಷ್ಟಪಟ್ಕೊಂಡು ಬರ್ಕೊಂಡು ಹೋಗೋದು, ಕಂಪ್ಲೀಟ್ ಚೇಂಜ್ ಆಗ್ಬಿಡೋದು. ನಂದು ಒಬ್ಬೊಂದು ಕಥೆ ಅಲ್ಲ ಇದು. ಆ ವಿಶ್ವವಿದ್ಯಾಲಯದಲ್ಲಿ ಹೋದ ಪ್ರತಿಯೊಬ್ಬರ ಕತೆ ಕೂಡ ಹಾಗಿದೆ ನನಗೆ ತಿಳಿದಾಗಿ. ಅಲ್ಲಿ ಅನೇಕರು ಇಂಗ್ಲೀಷ್ ಮಾತಾಡ್ತಿದ್ರು ಕೂಡ ಇಂಗ್ಲೀಷ್ ಬರವಣಿಗೆ ಬಹಳ ಪೂರ್ ಇತ್ತು. ಆ ಡಿಪಾರ್ಟ್ಮೆಂಟಲ್ಲಿ ನಾನು ಇದನ್ನು ಹೇಳುವಾಗ ನಾನು ಕೇಶವನ್ ವೇಲುತಾಟ್ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕಾಗುತ್ತೆ. ಕೇಶವನ್ ವೇಲುತಾಟ್ ಬಗ್ಗೆ ಹೇಳದಿದ್ರೆ ಸುರೇಂದ್ರ ಅವ್ರ ಬಗ್ಗೆ ಪೂರ್ತಿ ಹೇಳ್ದಂಗೆ ಆಗಲ್ಲ. ಅದು ನಿಮ್ಗೆಲ್ಲರಿಗೂ ಕೂಡ ಗೊತ್ತು. ಅವರಿಬ್ಬರು ಸೇರಿ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇರುವಂಥ ಒಂದು ಡಿಪಾರ್ಟ್ಮೆಂಟನ್ನು ಕಟ್ಟಬೇಕು ಅಂತ ಆಲೋಚನೆ ಮಾಡಿದರು. ಅದು ನಮಗೆ ನಂತರ ದಿನಗಳಲ್ಲಿ ಗೊತ್ತಾಯಿತು. ಅವರು JNUಯಿಂದ ಬಂದಿದ್ದರು, ಯಾರು ನಮ್ಮ ಕೇಶವನ್ ವೇಲುತಾಟ್ ಅವರು. ನಮ್ಮ ಸುರೇಂದ್ರ ಅವರು ಭಾಳ ಒಳ್ಳೆಯ ಜೋಡಿ ಆಯಿತು. ಇವತ್ತು ನನಗೆ ಹೆಮ್ಮೆ ಇದೆ. ಇವತ್ತು ನಾವು ಮಂಗಳೂರು ವಿಶ್ವವಿದ್ಯಾಲಯ ಓದಿದ್ದ ನಮ್ಮ ಎಲ್ಲ ಬ್ಯಾಚಿನ ಜನರಿಗೂ ಕೂಡ ಆ ಹೊತ್ತಿನ ಒಂದು ಸಿಕ್ಕಿದಂಥ ಒಂದು ಇದೇನಂದ್ರೆ ನಾವು ಯಾವುದೇ ಸೆಂಟ್ರಲ್ ಯೂನಿವರ್ಸಿಟಿ ಕಡಿಮೆ ಇರಲಿಲ್ಲ. ಅಪ್ಡೇಟೆಡ್ ಇನ್ಫಾರ್ಮೇಷನ್. ಅವರು ಅಷ್ಟೇ ಓದೋರು, ನಾವು ಅಷ್ಟೇ ಕೆಲಸ ಮಾಡೋರು, ನಮ್ಮ ಪ್ರತಿಯೊಂದು ಅಸೈನ್ಮೆಂಟ್ಗಳನ್ನು ಕೂಡ ನೋಡೋರು. ಯಾವುದ್ರ ಬಗ್ಗೆ ಅಸಟ್ ಇರಲಿಲ್ಲ.
ಅವರು ಬಹಳ ಉತ್ಕೃಷ್ಟವಾದಂತಹ ಒಂದು ವಿಭಾಗವನ್ನು ಅವರು ರೂಪಿಸಿದರು. ನಾವು ಅದರ ಒಂದು ಸಣ್ಣ ಭಾಗ. ನಾವು ನಮ್ಮಂಥವ್ರು ಆ ವಿಭಾಗಕ್ಕೆ ಬರ್ತಾ ಇದ್ವಿ, ವಾಪಸ್ ಹೋಗ್ತಾ ಇದ್ವಿ. ನನ್ನ ಸಂಬಂಧ ಸುಮಾರು 7, 8, 9 ವರ್ಷ. ಪ್ರತಿ ಹಂತದಲ್ಲಿ ಕೂಡ ಅದನ್ನು ನಾವು ಇದು ಮಾಡಿದ್ವಿ. ಹಾಗಾದರೆ ಅಲ್ಲೇನು ಇದ್ದದ್ದೆಲ್ಲವೂ ಭಾಳ ಪ್ಲೆಸೆಂಟ್ ಆಗಿತ್ತು ನಾನೇನು ಹೇಳೋದಿಲ್ಲ. ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಇದ್ದ ಹಾಗೆ, ಎಲ್ಲರ ಮನೇಲೂ ಇದ್ದ ಹಾಗೆ ಆಂತರಿಕ ವಿಚಾರಗಳಲ್ಲಿ ಕೆಲವು ಪ್ರಾಬ್ಲಮ್ಗಳಿರೋದು, ಅದು ಎಲ್ಲವನ್ನು ಸೆಟ್ಲ್ ಮಾಡ್ತಾಯಿದ್ರು. ನಾವು ಒಬ್ಬನೇ ಅಲ್ವಲ್ಲ ಡಿಪಾರ್ಟ್ಮೆಂಟಲ್ಲಿ, ಬೇರೆ ಕೊಲೀಗ್ಸ್ ಇರೋರು, ಬೇರೆ ಸ್ಟೂಡೆಂಟ್ಸ್ ಇರೋರು, ಏನೇನೋ ಪ್ರಾಬ್ಲಮ್ಗಳು ಬರೋದು. ಅವ್ರಿಗೆ ಒಂದು ವಿಚಾರದಲ್ಲಿ ಬಹಳ ಒಂದು ಹಠ ಇತ್ತು, ಅದು ಕೇಶವನಿಗಿತ್ತು. ನಮ್ಮ ವಿಭಾಗದಲ್ಲಿ ಏನಾದರೂ ಸಮಸ್ಯೆಗಳಾದರೆ ಇನ್ನೊಂದು ಕಡೆ ಅದು ಸುದ್ದಿ ಆಗಬಾರ್ದು, ನಮ್ಮ ಮನೆಯ ಪ್ರಶ್ನೆ, ನಮ್ಮ ಮರ್ಯಾದೆ ಪ್ರಶ್ನೆ. ನಮ್ಮಲ್ಲಿ ಅನೇಕರು ಕೆಲವು ತಪ್ಪುಗಳನ್ನ ಮಾಡಿದರೂ ಕೂಡ ಅವ್ರಿಗೆ ಒಳಗಡೆ ಕರೆದು ಬುದ್ಧಿ ಹೇಳಿ ಬೈಯೋದಂದ್ರೆ ಬೈಯೋದೆ, ಇನ್ನು ಮುಂದೆ ಇಂಥ ಕೆಲಸ ಮಾಡಬೇಡ ಅಂತ ಅವ್ರ ಸಹೋದ್ಯೋಗಿಗಳು ಕೂಡ ಹೇಳೋದು ಕೇಳಿದ್ದಿಲ್ಲ. ಆ ಥರದ್ದು ಸಿಕ್ಕಾಪಟ್ಟೆ ಬರೆದ್ರು ಒಂಥರ ಕ್ಷಮೆ ಕೊಡುವಂತಹ ಒಂದು ಪ್ರವೃತ್ತಿ. ಬೈದು ಹಠ ಸಾಧಿಸೋದು, ಮತ್ತು ನೋಡ್ಕೊಳ್ತೀನಿ ಮುಂದೆ, ಹಾಗೆ ಹೀಗೆ ನಿಂದ ಭವಿಷ್ಯ ಹಾಳು ಮಾಡಿಬಿಡ್ತೀನಿ, ಆ ಥರ ಇಲ್ಲ. ಆ ಥರದ್ದೆಲ್ಲ ಕೆಟಗರಿ ಇರಲಿಲ್ಲ. ಮಾರನೇ ದಿನ ಬಂದು ನಮ್ಗೆ ಆಗಲೇ ಹೇಳ್ತಾ ಇದ್ದಾಗೆ ಅದನ್ನೆಲ್ಲ ಮರಿತಿದ್ರು. ಮಾರನೇ ದಿನ ಏನು ಕೆಲಸ ಇದೆ ಕೆಲಸ ಮುಗಿಸೋರು. PhD ಇಟ್ಕೊಂಡು ಆಟ ಆಡೋದು, ಇನ್ನೊಬ್ಬರ ಲೈಫ್ ಜೊತೆಗೆ ಆಟ ಆಡೋದು ಅಂಥದ್ದೆಲ್ಲ ಏನೂ ಇರಲಿಲ್ಲ. ಮತ್ತು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತಿದ್ದಾಗ ಆ ಕಾಲದಲ್ಲಿ 80ರ ದಶಕದಲ್ಲಿ ಮತ್ತು ಪರ್ಟಿಕ್ಯುಲರ್ 80 ಮತ್ತು 90ರ ದಶಕದಲ್ಲಿ, ಆರಂಭದ ದಶಕದಲ್ಲಿ ಮಾರ್ಕ್ಸಿಸಮನ್ನು ಬಹಳಷ್ಟು ಪ್ರಭಾವ ಇತ್ತು. ನಾವೆಲ್ಲ ಆ ಕಾಲಘಟ್ಟದಲ್ಲಿ BA ವರೆಗೆ ಓದಿದಂತಹ ಒಂದು ಸ್ಟ್ರಕ್ಚರೇ ಬೇರೆ, ಅಕಾಡೆಮಿಕ್ ಸ್ಟ್ರಕ್ಚರೇ ಬೇರೆ. ಪೋಸ್ಟ್ ಗ್ರ್ಯಾಜುಯೇಷನ್ಲಿ PhD ಬಂದಾಗ ಇದ್ದಂಥದ್ದೇ ಬೇರೆ. ಮತ್ತು ಆ ವೊಕ್ಯಾಬ್ಯುಲರಿ ಇರ್ಬೋದು, ಆ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು. ಮತ್ತು ನಮ್ಮ ವಿಭಾಗ ಆ ಕಾಲದಲ್ಲಿ ಅತ್ಯಂತ ದೊಡ್ಡ ದೊಡ್ಡ ಹಿಸ್ಟಾರಿಯನ್ಸ್ ಬರೋರು. ಬಿಪಿನ್ ಚಂದ್ರ ಬಂದಿದ್ದರು, ರೋಮಿಲಾ ಥಾಪರ್ ಅವರು ಬಂದಿದ್ದರು. ಹೀಗೆ ಏನು ನಮಗೆ ಭಾಳಷ್ಟು ದೊಡ್ಡ ನಾವೆಲ್ಲ ಪುಸ್ತಕದಲ್ಲಿ ಓದ್ತಿರೋರೆಲ್ಲ ನಮ್ಮ ಮುಂದೆ ಬರೋರು. ಅದಕ್ಕೆ ನೇರವಾಗಿ ಅಥವಾ ನೇರವಾಗಿ ಅಲ್ಲದೆ ಪರೋಕ್ಷವಾಗಿ ಕೂಡ ಸುರೇಂದ್ರ ಮತ್ತು ಕೇಶವನವರ ಕಾಂಟ್ರಿಬ್ಯೂಷನ್ ಭಾಳಷ್ಟು ದೊಡ್ಡದಿದೆ. ಅವ್ರಿಗೆ ಅನಿಸಿತ್ತು ಅವ್ರು ಪ್ರತಿಯೊಬ್ಬ ಸ್ಟೂಡೆಂಟು ಕೂಡ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಬೇಕು ಅಂತ. ನಮ್ಗೆ ಹಾಗಾಗಿ ಭಾಳಷ್ಟು ಕಾನ್ಫರೆನ್ಸ್ಗಳಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಇಂಡಿಯನ್ ಹಿಸ್ಟ್ರಿ ಕಾಂಗ್ರೆಸ್ಸು, ಸೆಮಿನಾರ್ಸು, ಮತ್ತು ರಿಸರ್ಚ್ ಪೇಪರ್ಸ್ ಪಬ್ಲಿಕೇಶನ್ಸು. ಏನು ಕಷ್ಟ ನಷ್ಟಗಳ ನಡುವೆ, ಏರಿಳಿತಗಳ ನಡುವೆ ಪಲ್ಟಿ ಹೊಡೆಯೋದು, ತಿದ್ದೋದು, ತೀಡೋದು, ಬಯಸ್ಕೊಳ್ಳೋದು ಪ್ರತಿಯೊಬ್ಬರು ಆ ಕಾಲಘಟ್ಟದಲ್ಲಿ ನಾನು ನೋಡಿದ್ದೀನಿ. ಭಾಳಷ್ಟು ಇದು ಮಾಡೋದು. ಬಹಳ ಇಂಗ್ಲೀಷ್ ಬ್ಯಾಕ್ಗ್ರೌಂಡ್ ಹಾಗೆ ಅಂತ ತಿಳ್ಕೊಂಡವರು ರಿಸರ್ಚ್ ಫೀಲ್ಡಲ್ಲಿ ಹೆಚ್ಚು ಬರ್ತಾ ಇರಲಿಲ್ಲ. ಎಲ್ಲೋ ಒಂದು ಕಡೆ ಸೆಟ್ಲ್ ಆಗಿಬಿಡ್ತಿದ್ರೇನೋ. ಬಟ್ ನಮಗೆ ನಮ್ಮಂಥ ಹುಡುಗರು ಕೆಲವರಿಗೆ ಬೇರೆ ಥರ ಒಂದು ಪರಿಸ್ಥಿತಿ ಇತ್ತು. ದಟ್ಸ್ ಡಿಫ್ರೆಂಟ್. ಇಷ್ಟೆಲ್ಲದ ನಡೆ ಒಂದು ವಿಷಯ ಹೇಳಲೇಬೇಕು ನಾವು ನಮ್ಮಲ್ಲಿ ನನ್ನ ನೆನಪಿದ್ದ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಾವು 3 ಜನರಿಗೆ ಕಾಮನ್ವೆಲ್ತ್ ಫೆಲೋಶಿಪ್ಗೆ ಹೋಗಿದ್ವಿ. ನಾನು ಮತ್ತು ಉದಯ ಆಕ್ಸ್ಫರ್ಡಿಗೆ ಹೋದರೆ, ಲೋಕೇಶ್ ಅವರು ಕೇಂಬ್ರಿಡ್ಜ್ಗೆ ಹೋದ್ರು. ಒಬ್ಬ ಕೂಲಿಯವನ ಮಗ, ಒಬ್ಬ ಮಿಡ್ಲ್ ಸ್ಕೂಲ್ ಮೇಸ್ಟ್ರ್ ಮಗ, ಇನ್ನೊಬ್ಬ ಸ್ಕೂಲ್ ಮಾಸ್ಟರ್ ಮಗ. ಈ 3 ಜನರ ಮಕ್ಕಳು ವಿದೇಶಕ್ಕೆ ಹೋಗಿ ಬರುವಂತಹ ಒಂದು ವಾತಾವರಣ ಮತ್ತು ಇನ್ಸ್ಪಿರೇಷನ್ ಕೊಟ್ಟಿದ್ದು ಮಂಗಳೂರು ವಿಶ್ವವಿದ್ಯಾಲಯ, ಎಸ್ಪೆಷಲ್ ಆಗಿ ಸುರೇಂದ್ರ. ನನಗೆ ಭಾಳ ಹೆಮ್ಮೆ ಇದೆ. ಅವರು ಕೊಟ್ಟಿರತಕ್ಕಂಥ ಇನ್ಸ್ಪಿರೇಷನ್ ಏನಿದೆ, ವಿದ್ಯೆ ಏನಿದೆ, ಬಾಕಿ ಇರೋದೇನಿದೆ, ಅದರಿಂದ ನಾವು ಇನ್ಸ್ಪೈರ್ ಆಗಿದ್ದೇವೆ. ನಾವು ಅವರ ಕೆಲವು ವಿಷಯಗಳಲ್ಲಾದರೂ ಕೂಡ ನಾವು ಎಲ್ಲೋ ಒಂದು ಕಡೆ ತೃಪ್ತಿ ತರುವಂಥ ಕೆಲಸ ಮಾಡಿದ್ದೀವಿ ಅಂತ ಹೇಳೋ ಒಂದು ಮಾತನ್ನು ಹೇಳಲಿಕ್ಕೆ ನನಗೆ ಇಷ್ಟ ಆಗ್ತದೆ. ಬಟ್ ಹಾಗೆ ಅಂತೇಳಿ ನಾನು ನಿಮ್ಗೆ ಆರಂಭದಲ್ಲಿ ಹೇಳಿದೆ, ಬಹಳ ಒಬೀಡಿಯಂಟ್ ಆಗಿರೋದು, ಅವೆಲ್ಲ ಬಹಳ ಬೂಟಾಟಿಕೆ ಸಂಬಂಧಗಳು ಅವರು ಇಷ್ಟಪಡ್ತಾ ಇರಲಿಲ್ಲ. ನಾವು ಹಾಗಿರಲಿಲ್ಲ. ಕೆಲವರು ಇದ್ದಿರ್ಬೋದೇ, ನನಗೆ ಗೊತ್ತಿಲ್ಲ. ನಮಗೇನು ಅನಿಸುತ್ತೆ ನಾವು ಹೇಳ್ತಾ ಇದ್ದೆ, ಅವರು ಅಷ್ಟೇ ಸ್ಪೀಡಾಗಿ ಅಷ್ಟೇ ಅವ್ರಿಗೇನು ಅನಿಸುತ್ತೆ ಹೇಳ್ತಾ ಇದ್ರು. ಕಲ್ತದ್ದು ಭಾಳಷ್ಟು ಇತ್ತು. ಇಷ್ಟೆಲ್ಲ ಆದಮೇಲೆ ಇದು 2ನೇ ಹಂತ. 3ನೇ ಹಂತದಲ್ಲಿ ನಾನು ಗಮನಿಸಬೇಕಾಗಿರತಕ್ಕಂಥದ್ದು, ನಾನು ಟೀಚರಾಗಿ ಸೇರಿದ ಮೇಲೆ ಅವರನ್ನು ನೋಡುವಂಥ, ಅವರು ಇವಾಗ ಸ್ಟಿಲ್ ಎ ಪ್ರೊಫೆಸರ್ ಇನ್ ದ ಡಿಪಾರ್ಟ್ಮೆಂಟ್. ನಾವು ಇಲ್ಲಿ ಹಂಪಿಗೆ ಬಂದಮೇಲೆ ಅನೇಕ ಸಾರಿ ಇಂಟ್ರ್ಯಾಕ್ಟ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ವಿ. ಹಾಗೆ ನೋಡೋಕ್ಕೋದ್ರೆ ನಾನು ಹಂಪಿಗೆ ಹೋಗೋಕ್ಕಿಂತ ಮೊದಲೇ ಅವ್ರಿಗೆ ಹಂಪಿ ಸತಿ ಸಂಬಂಧ ಇತ್ತು, ಹಂಪಿ ಯೂನಿವರ್ಸಿಟಿ ಜೊತೆಗೆ.
ನಮ್ಮ ಆರಂಭಿಕ ಕುಲಪತಿಗಳಾಗಿದ್ದ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರದ್ದು ಒಂದು ಪ್ರತಿಷ್ಠಿತ ಯೋಜನೆ ಇತ್ತು. ಅದನ್ನು ಶೇಖ್ ಅಲಿ ಅವರು ಕರ್ನಾಟಕ ಹಿಸ್ಟ್ರಿ ಬರೆಯುವಂಥ ಯೋಜನೆ. ಆ ಯೋಜನೆಯಲ್ಲಿ ಶೇಖ್ ಅಲಿ ಅವರು ಪ್ರಧಾನ ಸಂಪಾದಕರಾಗಿದ್ದರು. 5 ಜನ ಸಂಪಾದಕರಲ್ಲಿ ಸುರೇಂದ್ರ ಅವರು ಒಬ್ಬರಾಗಿದ್ದರು. ಕೇಶವನವರು ಸಹ ಸಂಪಾದಕರಾಗಿ ಕೆಲಸ ಮಾಡ್ತಾಯಿದ್ರು. ಇವರು ರಾಷ್ಟ್ರಕೂಟರ ಮೇಲೆ ಮಾಡ್ತಾಯಿದ್ರು. ಬಹಳ ತನ್ಮಯತೆಯಿಂದ ಮಾಡ್ತಿದ್ದೆ. ನಾನಾಗ ರಿಸರ್ಚ್ ಸ್ಕಾಲರ್ ಆಗಿದ್ದೆ ಅವರು ಅದೆಲ್ಲ ಮಾಡುವಾಗ. ಬಟ್ ಏನೋ ಒಂದು ಡಿಫ್ರೆನ್ಸ್ ಇತ್ತು ಅಂತೇಳಿ ಗೊತ್ತಿತ್ತು ನನಗೆ. ಅದೇನಂತ ಕರೆಕ್ಟಾಗಿ ಗೊತ್ತಾಗಲಿಲ್ಲ. ನಂತರ ಗೊತ್ತಾಯ್ತು ಏನು ಅಂತ. ಕಂಬಾರರಿಗೆ ಅವರ ಪ್ರಾಜೆಕ್ಟನ್ನು ಆದಷ್ಟು ಬೇಗ ಮುಗಿಸ್ಬೇಕು, ಅವರ ಅವಧಿಯಲ್ಲಿ ಮುಗಿಸ್ಬೇಕು. ಅತ್ಯಂತ ದೊಡ್ಡ ಕನ್ನಡ ವಿಶ್ವವಿದ್ಯಾಲಯ ಶುರು ಆಗಿ ಆಗಲೇ ಒಂದು 3-4 ವರ್ಷ ಆಗಿತ್ತು. ಅವರಿಗೆ 3 ವರ್ಷ ಆಗಿತ್ತು. ಅವ್ರು ಇರೋ ಹೊತ್ತಿಗೆ ವಾಲ್ಯೂಮ್ ಬಂದುಬಿಡಬೇಕು ಅಂತೇಳಿ ಬಹಳ ಆತುರ, ಬಹಳ ಪ್ರೆಷರ್ ಕೊಡ್ತಾಯಿದ್ರು. ಒಂದು ಸದುದ್ದೇಶಕ್ಕೆ ಪ್ರೆಷರ್ ಕೊಡ್ತಾಯಿದ್ರು. ಆದರೆ ಅವರ ಪ್ರೆಷರ್ ಬಹಳ ತಡ್ಕೊಳ್ಳೋದು, ಎಲ್ರಿಗೂ ತಡ್ಕೊಳ್ಳೋದು ಭಾಳ ಕಷ್ಟ ಆಗ್ತಿತ್ತು. ಒಂದ್ಸರಿ ಹೀಗೆ ಇಲ್ಲ ಆದಷ್ಟು ಬೇಗ ಮಾಡಬೇಕು, ನಿಮ್ಗೆ ಎಷ್ಟು ಸಹಾಯ ಆದರೂ ಮಾಡ್ತೇನೆ, ನಿಮಗೆ ಹಣಕಾಸು ಅವು ಎಲ್ಲ ಏನೇನೋ ಹೇಳ್ತಾಯಿದ್ರು ಅವರು. ಆಗ ಕೇಶವನೇ ಅದನ್ನ ಬಗ್ಗೆ ಒಂದು ಕಾಮೆಂಟ್ ಹೇಳಿದ್ರು ಅಂತಾಗ. ಕರ್ನಾಟಕದ ಚರಿತ್ರೆಯನ್ನು ಬರಲಿಕ್ಕೆ ಈಗಾಗಲೇ 100 ವರ್ಷಗಳು ಕಾದಿದ್ದಾರೆ ಜನ. ಏನು ಸ್ವಲ್ಪ ಹೊತ್ತು ಇನ್ನೂ ಸ್ವಲ್ಪ ಕಾದರೆ ಏನು ಆಗಲ್ಲ ಅಂತೇಳಿ ಕಂಬಾರಿಗೆ ಮಾತು ಸಹಿಸ್ಕೊಳ್ಳೋಕೆ ಆಗಲಿಲ್ಲ ಅಂತೇಳಿ ಒಂದು ಮಾತು ಕೇಳಿದೆ. ರಿಸಲ್ಟ್ ಏನಪ್ಪ ಅಂತ ಹೇಳಿದ್ರೆ ಕೇಶವನವರು ಪ್ರಾಜೆಕ್ಟಿಂದ ಹೊರಗೆ ಹೋಗಬೇಕಾಯ್ತು. ಸುರೇಂದ್ರ ತಡ್ಕೊಳಕ್ಕಾಗಲಿಲ್ಲ. ಅದೆಷ್ಟು ಕೂಗಾಡಿದ್ದಾರೆ ಅಂತ ಹೇಳಿದ್ರೆ ಅಷ್ಟು ಸಿಟ್ಟು ಬಂದಿತ್ತು ಅವ್ರಿಗೆ. ಆಮೇಲೆ ಅವರು ನಾನು ಕೇಶವನಿದ್ರೆ ನಾನು ಆ ಪ್ರಾಜೆಕ್ಟ್ ಕೆಲಸ ಮಾಡಲ್ಲ ಅಂತ ಹೇಳುವಂಥ ಒಂದು ಮಾತು ಅಷ್ಟು ಒಂದಿದೆ. ಇಂಥ ಸಂದರ್ಭದಲ್ಲಿ ನಾವಲ್ಲಿ ಸೇರ್ಕೊಂಡಿದ್ವಿ. ಆ ಕಂಬಾರು ನನಗೆ ಹೇಳಿದರು, ನಾವಾಗಲ್ಲಿ ಫ್ಯಾಕಲ್ಟಿ ಇದ್ವಿ, ಅಲ್ಲಿ ಕೆಲವರು ಮಾಡ್ತಾ ಇಲ್ಲ ಅದರಲ್ಲಿ ಕೆಲವು ಪ್ರಾಜೆಕ್ಟ್, ನೀವು ಈ ಪ್ರಾಜೆಕ್ಟ್ನ ಮುಗಿಸ್ಬಿಡಿ ಅಂತೇಳಿ. ನಮಗೂ ತಳಮಳ ಅಂತೂ ಹೇಗೋ ಪ್ರಾಜೆಕ್ಟ್ ಅವರು ಕಂಪ್ಲೀಟ್ ಆಯಿತು. ಬಹಳ ದೊಡ್ಡ ಹೆಸರು ಬಂತು. ಈಗ ಮೊನ್ನೆ 2018ನೇ ಇಸ್ವಿಯಲ್ಲಿ ನಾವು ಕೊಲೀಗ್ಸ್, ನನ್ನ ಸಹೋದ್ಯೋಗಿಗಳು ನಾವೆಲ್ಲ ಸೇರಿಬಿಟ್ಟು ಅಷ್ಟು ವಾಲ್ಯೂಮ್ಗಳು ರೀಪ್ರಿಂಟ್ ಹಾಕಿದ್ವಿ. ಅದು ಕೂಡ ಬಹಳ ಚೆನ್ನಾಗಿ ಖರ್ಚಾಗ್ತಿದೆ. ಕನ್ನಡ ವಿಶ್ವವಿದ್ಯಾಲಯಕ್ಕೆ ಒಂದು ಅತ್ಯಂತ ಗೌರವ ತಂದಂಥ ಒಂದು ದೊಡ್ಡ ಕೆಲಸ. ಆದರೆ ಸುರೇಂದ್ರ ಅವರಿಗೆ ಎಲ್ಲೋ ಒಂದು ಕಡೆ ಕನ್ನಡ ವಿಶ್ವವಿದ್ಯಾಲಯದ ಬಗ್ಗೆ ಬಹಳ ಬೇಸರ. ನಮ್ಮನ್ನು ಸರಿಯಾಗಿ ನಡೆಸ್ಕೊಂಡಿಲ್ಲ ಅವರು. ನಮಗೆ ಈ ರೀತಿಯ ಒಂದು ಮಾತು ಆಗಾಗ ಬರ್ತಿದ್ದೆ. ನಾನು ಅನೇಕ ಸರಿ ಕೇಳಿದ್ದೆ. ನಾವೊಂದು ವಿಶ್ವಕೋಶ ಯೋಜನೆಗೆ ಅಂತೇಳಿ ಹೋಗಿದ್ದೆ. ನಾನು ಅದರ ಪ್ರಧಾನ ಸಂಪಾದಕ ಆಗಿದ್ದೆ. ನನ್ನ ಸಹೋದ್ಯೋಗಿ ಮೋಹನ್ ಕೃಷ್ಣ ರೈ ಅವರು ಮತ್ತು ಸೋಸ್ಲೆ ಅವರು ಸಹ ಸಂಪಾದಕರಿಗೆ ಅದಕ್ಕೆ ಕೆಲಸ ಮಾಡಿದರು. ನಮ್ಮ CR ಗೋವಿಂದರಾಜ್ ಅವರು ಕೂಡ ನಮ್ಮ ಜೊತೆಗೆ ಸಹ ಸಂಪಾದಕರಿಗೆ ಕೆಲಸ ಮಾಡಿದರು. ಆಗ ನಾನು ಸರ್ ದಯವಿಟ್ಟು ಒಂದು ಆರ್ಟಿಕಲ್ ಕೊಡಿ ಅಂತ ಕೇಳಿದೆ. ಇಲ್ಲ, ನಾನು ಸಾಧ್ಯ ಇಲ್ಲ ಅಂತ. ಐ ಜಸ್ಟ್ ಕ್ಯಾನಾಟ್ ಕಾಂಟ್ರಿಬ್ಯೂಟ್ ಟು ದಿ ಬಜಾರ್ ಗೈಡ್ಸ್ ಅಂತ ಹೇಳ್ಬಿಟ್ಟು ಸ್ವಲ್ಪ ನೋವಾಯ್ತು ನನಗೆ. ಯಾಕೆ ಸರ್ ಇಷ್ಟೊಂದು ಕಠೋರದ ಮಾತು ಅಂತ ಹೇಳಿದೆ. ಇಲ್ಲ ಮರೆ, ನಿಮ್ಮ ಯೂನಿವರ್ಸಿಟಿ ಸಾಹಸ ಸಾಕು ನಮಗೆ, ಬಿಟ್ಬಿಟ್ಟು ನನ್ನ ಹಂಗೆ ಅಂತ ಹೇಳಿದೆ. ಮತ್ತು ಇನ್ನು ಅವ್ರ ಜೊತೆ ಜಾಸ್ತಿ ಮಾತಾಡಿ ಇನ್ನೂ ಬಯಸ್ಕೊಳ್ಳೋ ಬದಲು ಯಾಕೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ನಾನು ಹೋಗಲಿಲ್ಲ, ಬಿಟ್ಬಿಟ್ಟೆ. ಆಮೇಲೆ ಕೆಲವು ವರ್ಷಗಳಾದಮೇಲೆ ಹೀಗೆ ಮಾತಾಡ್ತಾ, ಸರ್ ನೀವು ಕನ್ನಡದಲ್ಲಿ ಯಾಕೆ ಕೆಲಸ ಮಾಡಲಿಲ್ಲ, ಯಾಕೆ ಮಾಡ್ಬೋದಾಗಿತ್ತಲ್ಲ, ಇದು ಎಲ್ಲರೂ ಕೇಳುವಂಥ ಪ್ರಶ್ನೆ ಅವರಿಗೆ. ಇಷ್ಟೊಂದು ಓದಿದಿರಿ, ಇಷ್ಟೊಂದು ನೋಡಿ, ನಮ್ಮ ಜೊತೆಗೆ ಮಾತಾಡೋದು ಕನ್ನಡದಲ್ಲೇ ಮಾತಾಡ್ತಿದ್ರು. ಕನ್ನಡದಲ್ಲಿ ಮಾತಾಡೋದು, ಇಂಗ್ಲೀಷಲ್ಲಿ ಕೆಲಸ ಮಾಡೋದು. ನಾವು ಯಾವ ಚರ್ಚೆಯನ್ನು ಕೂಡ ಇಂಗ್ಲೀಷಲ್ಲಿ ಮಾಡಲೇ ಇಲ್ಲ. ಅದಕ್ಕೆ ನಾನು ಅಷ್ಟು ಸಮರ್ಥನೂ ಇಲ್ಲದಿರೋ ಕಾರಣ ಇರಬಹುದು. ದಟ್ಸ್ ಡಿಫ್ರೆಂಟ್ ಥಿಂಗ್. ಆದರೆ ನಾನು ಅಂತಲ್ಲ, ನಾವು ಅವರ ಕನ್ನಡ ಭಾಷೆಯ ಪ್ರೇಮದ ಬಗ್ಗೆ ನಾನೇನು ಸರ್ಟಿಫಿಕೇಟ್ ಕೊಡೋ ಅಗತ್ಯ ಏನಿಲ್ಲ. ಕನ್ನಡವನ್ನು ಮಾತಾಡ್ತಿದ್ರು, ಕನ್ನಡದಲ್ಲಿ ಚರ್ಚೆ ಮಾಡ್ತಿದ್ರು. ಇವರು ಕೇಶವನ ಜೊತೆಗೆ ಕೇಶವನವ್ರಿಗೆ ಕನ್ನಡ ಸಮಸ್ಯೆ ಇತ್ತು, ಹಾಗಾಗಿ ಇಂಗ್ಲೀಷ್ ಮಾತಾಡ್ತಿದ್ರು. ಇನ್ನು ಉಳಿದ ಹಾಗೆ ಎಲ್ಲ ಕೊಲೀಗ್ ಜೊತೆಗೆ ಕೂಡ ಬಹುತೇಕವಾಗಿ ಕನ್ನಡ ಯಾರಿಗೆ ಚೆನ್ನಾಗಿ ಬರುತ್ತೆ ಕನ್ನಡದಲ್ಲೇ ಮಾತಾಡ್ತಿದ್ರು. ಬರವಣಿಗೆ ಅದು ಕಮ್ಯುನಿಕೇಷನ್. ನಮ್ಮದು ಹಿಸ್ಟ್ರಿ ಅಂತ ಹೇಳುವಂಥದ್ದು ಅದೊಂದು ಗ್ಲೋಬಲ್ ಇದು ಸಬ್ಜೆಕ್ಟ್. ಅದು ನಾವು ಇಲ್ಲಿ ಕೂತ್ಕೊಂಡು ಮಾಡಿದ್ರೆ ಆಗಲ್ಲ. ಕನ್ನಡದ ಬಗ್ಗೆ ಬರೀರಿ ಅಂತ ಒಂದ್ಸರಿ ಸಲಿಗೆಯನ್ನು ನಾನು ಸ್ವಲ್ಪ ದುರುಪಯೋಗಿಸ್ಕೊಂಡು ಕೇಳಿದೆ. ಸರ್ ಈ ಕನ್ನಡದಲ್ಲಿ ಮಾಡಲೇಬೇಕು.
ಯಾರು ಮರೆ ಮಾಡ್ತಾರೆ ಕನ್ನಡ ಕನ್ನಡ ಯಾರು ಮರೆ ಓದ್ತಾರೆ? ನಾನು ಬರೆದು ನೀವು ಓದಬೇಕು, ನೀವು ಓದಿದ್ರು ನಾ ಓದಬೇಕು. ಮತ್ತು ಈಗಾಗಲೇ ನಿನ್ನೆ ನಮ್ಮ ಡಾಕ್ಟರ್ ಶಿನಪ್ಪ ಗೌಡರು ಹೇಳಿದ್ದಾರೆ, ಅಥವಾ ನೀವು ಮೊನ್ನೆ ಅರವಿಂದ್ ಹೆಬ್ಬಾರ್ ಅವರು ಕೂಡ ಅದನ್ನೇ ಮಾತಾಡಿದರು. ಅವರ ವ್ಯಂಗ್ಯ ಮತ್ತು ಸರ್ಕಾಸ್ಟಿಮ್ಗೆ ಅದು ಅಂಕೆ ಇಲ್ಲ, ಎಲ್ಲಿ ಯಾರನ್ನ ಹೆಂಗೆ ತಿವಿತಾರೆ ಅಂತಲೇ ಗೊತ್ತಿರೋದಿಲ್ಲ. ಅದು ಅದೇನು ನೋವಿನ ಪ್ರಶ್ನೆ ಏನಲ್ಲ, ಆದರೂ ಮಾತಾಡೋಕೆ ಸ್ವಲ್ಪ ನಮಗೆ ಭಯ ಯಾವತ್ತೂ ಇರೋದೇ. ಒಂದು ಸಣ್ಣ ಒಂದು ಪ್ರೆಷರಲ್ಲೇ ಮಾತಾಡಬೇಕಾಗಿತ್ತು. ಆದರೆ ನಂತರ ದಿನಗಳು ಹಾಗಿರಲಿಲ್ಲ, ಆರಂಭ ದಿನಗಳು ಹಾಗೆ ಇತ್ತು ಭಾಳಷ್ಟು. ನಾನು ಆಗ ಹೇಳಿದೆ, ಸರ್ ಇವತ್ತು ಕನ್ನಡ ನಾವು ತಿಳ್ಕೊಳ್ಳೋಕೆ ಅಲ್ಲಲ್ಲ ಸರ್. ಈ ಸರ್ ನಮಗಿಂತ ಕಮ್ಮಿ ಇರತಕ್ಕಂಥ ಪ್ರದೇಶಗಳು, ಜಪಾನ್ ಇರ್ಬೋದು, ಕೊರಿಯಾ ಇರ್ಬೋದು, ಈ ಬೇರೆ ಬೇರೆ ಎಲ್ಲ ಕೂಡ ಅವ್ರವ್ರ ಲ್ಯಾಂಗ್ವೇಜಲ್ಲಿ ಡೆವಲಪ್ ಮಾಡ್ಕೊಂಡಿದ್ದಾರೆ, ನಾವು ಮಾಡ್ಕೋಬೋದಲ್ಲ. ಅದೇನು ಅವ್ರಿಗೆ ಗೊತ್ತಿರಲಿಲ್ಲ ಅಂತಲ್ಲ, ಬಟ್ ಇಂಟ್ರೆಸ್ಟಿಂಗ್ಲಿ ಹಿ ಅಕ್ಸೆಪ್ಟೆಡ್ ಇಟ್. ಜರ್ನಲ್ ಆಫ್ ಕರ್ನಾಟಕ ಸ್ಟಡೀಸ್ ನಮ್ಮ ಯೂನಿವರ್ಸಿಟಿಯಲ್ಲಿ ಇಂಗ್ಲೀಷಲ್ಲಿ ಒಂದು ಜರ್ನಲ್ ತರ್ತಾ ಇದ್ದೇನೆ ಅಂದ್ರೆ ನಾನು ಅದರದ್ದು ಸಂಪಾದಕ ಸರ್, ದಯಮಾಡಿ ಅದು ರೆಫರಿಡ್ ಜರ್ನಲ್. ಭಾಳಷ್ಟು ಲೇಖನಗಳು ಬಂದರೆ ಅವರು ರೆಫರಿ ನೋಟ್ ಕೊಡೋದು, ಅಷ್ಟು ಪ್ರೀತಿಯಲ್ಲಿ ಅದನ್ನು ಓದಿಕೊಡೋದು. ನಮ್ಮ ರೆಮ್ಯುನರೇಷನ್ ಕೊಡೋದು. ನಮ್ಮ ಯೂನಿವರ್ಸಿಟಿ ದುಡ್ಡಿಗೆ, ಎಲ್ಲ ಯೂನಿವರ್ಸಿಟಿ ಇದೆ, ನಮ್ಮ ದುಡ್ಡಿಗೆ ಸಮಸ್ಯೆ. ಅವ್ರು ಯಾವತ್ತು ಯೋಚನೆ ಮಾಡಿದ್ದಾರೆ. ನನಗೆ ಕೆಲವು ಪ್ರೊಫೆಸರ್ಸ್ಗಳು ಎಷ್ಟು ಹಿಂಸೆ ಮಾಡಿದ್ದಾರೆ ಅಂತಂದರೆ, ನಿಂತ್ರೆ ರೆಮ್ಯುನರೇಷನ್, ಕೂತ್ರೆ ರೆಮ್ಯುನರೇಷನ್. ದುಡ್ಡು ಯಾವಾಗ ಬರುತ್ತೆ? ದುಡ್ಡು ಯಾವಾಗ ಕೊಡ್ತೀರಿ? ಲೇಖನ ತಗೊಂಡ್ಬಿಟ್ಟಿದ್ದೀರಿ, ಇವರೇನು ಬರೆದಿರೋ ಲೇಖನ ಅಷ್ಟೇ ಇರೋದು. ಲೇಖನ ತಗೊಂಡ್ಬಿಡ್ತೀರಿ, ಆಮೇಲೆ ದುಡ್ಡು ಕೊಡೋಕ್ಕಾಗಲ್ವಾ ಅಂತ ನಮಗೆ ಹಿಂಸೆ ಮಾಡಿ ಕಿರಿಕಿರಿ ಮಾಡೋದು ಪ್ರೊಫೆಸರ್ಗಳು ಭಾಳಷ್ಟು ಜನ ನೋಡಿದ್ದೇನೆ. ಡಾಕ್ಟರ್ ರಾವ್ ಹಾಗಲ್ಲ. ಅಕಾಡೆಮಿಕ್ಸ್ಗೆ ಅದು ಎಷ್ಟು ಅವ್ರಿಗೆ ಹಂಗೆ ಕೊಡೋಕೆ ಹೋದರೆ ಒಂದು 100 ಕೋಟಿ ರೂಪಾಯಿ ಕೊಡಬೇಕಾಗಿತ್ತು. ಅವ್ರ ಹತ್ರ ಕೆಲಸ ಮಾಡಿಸ್ಕೊಂಡಿದ್ರು ಇಬ್ಬರ ಬರೀ ಅವರ ಪಿ ಎಚ್ ಡಿ ಸ್ಟೂಡೆಂಟ್ಸ್ ಅಲ್ಲ, ಅವರು ಜಗತ್ತಿನ ಪಿ ಎಚ್ ಡಿ ಸ್ಟೂಡೆಂಟ್ಸಿಗೆ ಎಲ್ಲರಿಗೂ ಗೈಡೆ. ಕೊನೆಗೆ ಇಂಗ್ಲೀಷ್ ತಿದ್ದಬೇಕಾದ್ರೆ ಬರಬೇಕಾಗಿದ್ದು ಕೊನೆಗೆ ಅವರೇ ಮಾಡಬೇಕಾಗಿತ್ತು. ಅದು ಯಾವುದೇ ಡಿಪಾರ್ಟ್ಮೆಂಟ್, ಸೋಷಿಯಾಲಜಿ, ಇಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಅಥವಾ ಲಿಟ್ರೇಚರ್, ಕನ್ನಡದವರು ಸ್ನೇಹಿತರಾದರೂ ಅಷ್ಟೇ, ಅವ್ರದ್ದು ಯಾವುದು ಇಲ್ಲೂ ಇಂಗ್ಲೀಷ್ ಇಲ್ಲಿ ಪ್ರೆಸೆಂಟೇಷನ್ಗೆ ಹೋಗಬೇಕು, ತಿದ್ದು ಅವರ ಸಹೋದ್ಯೋಗಿಗಳಿಗೆ ಹಿ ವಾಸ್ ಗೈಡ್ ಟು ಮೆನಿ ಪೀಪಲ್. ರೆಕಾರ್ಡ್ ಆಗಿರೋದು ಅವ್ರ ಹತ್ರ 12 ಜನ ಅಂತ ಪಿ ಎಚ್ ಡಿ ಅಂತ. ಆದರೆ ನನ್ನ ಪ್ರಕಾರ ಒಂದು 100 ಜನರಿಗಾದರೂ ಅವರು ಮಾಡಿರ್ತಾರೆ ಕೆಲಸ. ಅದ್ರಲ್ಲೇನು ಉತ್ಪ್ರೇಕ್ಷೆ ಏನಿಲ್ಲ. ಸೊ ಜರ್ನಲ್ ಆಫ್ ಕನ್ನಡ ಸ್ಟಡೀಸ್ ಯಾವುದೇ ರೆಮ್ಯುನರೇಷನ್ ಎಂಥದ್ದಿಲ್ಲ, ಪ್ರೀತಿಯಲ್ಲಿ ಮಾಡೋದು. ಅದರಲ್ಲಿ ನನಗೊಂದು ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡಬೇಕು. ನಾನು ಆಗಲೇ ಹೇಳಿದೆ, ಒಂದು ಮಾತು ಹೇಳಿದೆ, ಮಾರ್ಕ್ಸಿಸಮ್ನ ಬಗ್ಗೆ ಭಾಳಷ್ಟು ಅವರಿಗೆ ಒಲವು ಇತ್ತು. ಆದರೆ ಅವರು ಮಾರ್ಕ್ಸಿಸಮ್ ಬಗ್ಗೆ ಒಲವು ಇದ್ದರು, ಅವರು ಮಾರ್ಕ್ಸಿಸ್ಟ್ ಆ್ಯಕ್ಟಿವಿಸ್ಟ್ ಆಗಿರಲಿಲ್ಲ. ಕೇಶವನವ್ರಿಗೆ ಆ್ಯಕ್ಟಿವಿಸಮಲ್ಲಿದ್ದರು, ಇವರು ಆ್ಯಕ್ಟಿವಿಸ್ಟ್ ಆಗಿರಲಿಲ್ಲ. ಮಾರ್ಕ್ಸಿಸಮ್ ಅಂತ ಒಂದು ಮೆಥಾಡಾಲಜಿ, ಆ ಮೆಥಾಡಾಲಜಿ ಮೂಲಕ ಹಿಸ್ಟ್ರಿಯನ್ನು ನೋಡಲಿಕ್ಕೆ ಅನುಕೂಲ ಆಗುತ್ತೆ, ಅದು ಅತ್ಯಂತ ಪ್ರಭಾವಿತವಾದಂಥ ಐಡಿಯಾಲಜಿ ಅಂತ ಆರಂಭದಲ್ಲಿ ಹೇಳ್ತಾ ಇದ್ರು. ನಂತರ ಅವರು ತಮ್ಮ ಒಪಿನಿಯನ್ ನಂತರ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರು. ಅದನ್ನ ನಂತರ ಹೇಳ್ತೇನೆ. ಹಾಗೆ ಅಂತ ಹೇಳಿದ ತಕ್ಷಣ ಮಾರ್ಕ್ಸಿಸಮ್ ಅಂತ ಹೇಳಿದ್ರೆ ಒಂದು ದಿ ಮಾರ್ಕ್ಸಿಸಮ್ ಅಂತ ಯಾವುದೂ ಇಲ್ಲ. ಅಕಾಡೆಮಿಕ್ ಮಾರ್ಕ್ಸಿಸಮ್ ಒಂದು, ಆಕ್ಟಿವಿಸಮ್ ಒಂದು. ಅದು ಅನೇಕ ಸರಿ ಒಟ್ಟಿಗೆ ಹೋಗೋದು ಕಡಿಮೆ, ಕೆಲವು ಕಡೆ ಒಟ್ಟಿಗೆ ತರಲಿಕ್ಕೆ ಪ್ರಯತ್ನ ಪಟ್ಟರು. ದಟ್ಸ್ ಡಿಫ್ರೆಂಟ್ ಇಶ್ಯೂ ಎಟ್ ಆಲ್. ಆ ಹೊತ್ತಿಗೆ ಅವರು ಐಸಾಕ್ ಜೊತೆಗೆ ಒಳ್ಳೆ ಸಂಬಂಧ ಇಟ್ಕೊಂಡಿದ್ರು ಬೆಂಗಳೂರಿನಲ್ಲಿ. ಅಲ್ಲಿ ಒಂದು ಜರ್ನಲಲ್ಲಿ ಒಂದು ಆರ್ಟಿಕಲ್ ಬರೆದಿದ್ರು ಸಾಕಿ ಅವರದ್ದು ಮೇಕಿಂಗ್ ಹಿಸ್ಟ್ರಿ ಮೇಲೆ. ಸಾಕಿಯವ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ, ಸಾಕೇತ್ ರಾಜನ್ ಅವರು ಮಾರ್ಕ್ಸಿಸ್ಟ್ ಲೆನಿನಿಸ್ಟ್ ಫಿಲಾಸಫಿಯಲ್ಲಿ ಬಹಳ ನಂಬಿಕೆ ಇಟ್ಕೊಂಡಿದ್ದಂಥವ್ರು. ಅವರು ಎನ್ಕೌಂಟ್ರಲ್ಲಿ ಅವರು ನಕ್ಸಲೈಟ್ ಅಂತೇಳಿ ಬ್ರ್ಯಾಂಡ್ ಇಟ್ಕೊಂಡಿದ್ದಂಥವ್ರು. ನಕ್ಸಲೈಟ್ ಆಗಿದ್ರು. ಅವ್ರನ್ನ ಎನ್ಕೌಂಟ್ರ್ ಮಾಡಿ ಅವರು ಸತ್ತೋಗ್ಬಿಡ್ತಾರೆ. ಅವರು ಬದುಕಿದ್ದಾಗಲೇ ಅವ್ರದ್ದು 2 ವಾಲ್ಯೂಮ್ ಬಂದಿತ್ತು ಪುಸ್ತಕ. ಮೊದಲನೇ ವಾಲ್ಯೂಮ್ 1 ಸಾಕಿದ್ದು ಮೇಕಿಂಗ್ ಹಿಸ್ಟ್ರಿ ಅಂತ. ಅದ್ರ ಬಗ್ಗೆ ಅವರು ಬಹಳ ಕ್ರಿಟಿಕ್ ಆಗಿ ಬರೆದಿದ್ರು. ಅವರು ನಮಗೆ ಅವ್ರ ಕ್ರಿಟಿಕ್ ನಾನು ಓದುವಾಗ ನನಗೆ ಬಹಳ ಸರಿ ನೆನಪಾಗಿದ್ದು ಡಾಂಗೆ ಬಗ್ಗೆ ಡಿ ಡಿ ಕೋಸಂಬಿ ಅವರು ಬರೆದಿದ್ದು. ಡಾಂಗೆ ಟ್ರೆಡಿಷನ್ ಚಂಡಾಡ್ಬಿಡ್ತಾರೆ ಡಿ ಡಿ ಕೋಸಂಬಿ ಅವರು. ಹಾಗೆ ಸಾಕಿ ಅವರದ್ದು ಪುಸ್ತಕವನ್ನು ಅವರು ಒಪ್ಪಲೇ ಇಲ್ಲ. ಇಷ್ಟೊಂದು ಮೆಕ್ಯಾನಿಕಲ್ ಆದ ಮಾರ್ಕ್ಸಿಸಮನ್ನು ನಾವು ಇಟ್ಕೊಂಡ್ರೆ ಈ ಸೊಸೈಟಿ ಹೇಗಿರಲಿಕ್ಕೆ ಸಾಧ್ಯ, ಒಂದು ಪಾಲಿಟಿ ಇರಲಿಕ್ಕೆ ಹೇಗೆ ಸಾಧ್ಯ ಅಂದರೆ ಅದನ್ನು ಅತ್ಯಂತ ಉಗ್ರವಾಗಿ ಇಂಚು ಮಾಡಿ, ಆದರೆ ಅವ್ರನ್ನ ಇದು ಮಾಡಬೇಕು ಅಂತ ಏನೋ ಅವ್ರಿಗೆ ಉದ್ದೇಶ ಇರಲಿಲ್ಲ. ಸಾಕಿ ಇನ್ನೂ ಚೆನ್ನಾಗಿ ಬರಿಬೋದಾಗಿತ್ತು ಅಂತ ಹೇಳುವಂಥ ಒಂದಿತ್ತು.
ಒಂದು ಅಂಶ ಇತ್ತು. ಸಾಕಿಯವರು ಆಗ ಬಹಳಷ್ಟು ಜನರಿಗೆ ಅವ್ರ ಪ್ರಭಾವ ಅವರಿಂದ ಬಹಳಷ್ಟು ಜನರು ಪ್ರಭಾವಕ್ಕೊಳಗಾಗಿದ್ದರು. ಅನೇಕರು, ನಾನು ಅಲ್ಲಿ ಇಲ್ಲಿ ಕೆಲವು ಪುಸ್ತಕಗಳನ್ನ ಓದಿದ್ದೆ, ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಕೆಲವರು ಅವರಿಂದ ಪ್ರಭಾವಿತರಾಗಿರೋದು ಕೂಡ ನಾನು ಆ ಕಾಲಘಟ್ಟದಲ್ಲಿ ನೋಡಿದ್ದೆ. ಅವ್ರನ್ನ ಅಪ್ರಿಷಿಯೇಟ್ ಮಾಡುವಂಥವ್ರು ಭಾಳ ಜನ ಇದ್ದರು. ಯಾಕಂದರೆ ಅವರು ಅನೇಕ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳನ್ನು ಕೂಡ ಪಾಲಿಟಿಕ್ಸ್ ಸಂಬಂಧಪಟ್ಟ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಅವರು ಕನ್ನಡ ಸಾರ್ವಭೌಮತ್ವ ಬಗ್ಗೆ ಮಾತಾಡ್ತಿದ್ರು, ಇತ್ಯಾದಿ ಇತ್ಯಾದಿ. ಅದು 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 ಸೊ ಇದು ಮೊದಲನೇದು. ನಾನು ಆಮೇಲೆ ಏನು ಮಾಡಿದೆ, ಮೇಕಿಂಗ್ ಹಿಸ್ಟ್ರಿ 2 ಬಂತು. ನಮಗೂ ಕೂಡ ಇದ್ರ ಬಗ್ಗೆ ಭಾಳ ಕುತೂಹಲ. ಸರ್ ಇದನ್ನು ನೀವೇ ಬರೀಬೇಕು ಸರ್ ಅಂತ. ಇಲ್ಲ ಮಾರೆ, ನಾನು ಭಾಳ ಬ್ಯುಸಿ ಇದ್ದೀನಿ ಹಂಗೆ. ಅವ್ರು ನಿಜವಾಗಿ ಬ್ಯುಸಿ ಇದ್ರು, ಅದ್ರ ಬಗ್ಗೆ 2 ಮಾತೇ ಇರಲಿಲ್ಲ. ಅವ್ರಿಗೂ ನಿಮ್ಮ ಥರನೇ ಫ್ಯಾಮಿಲಿ ಇದ್ದರು, 2 ಮಕ್ಕಳಿದ್ರು, ವೈಫ್ ಇದ್ದರು. ಅವರ ಸಂಸಾರದಲ್ಲೂ ಬಹಳಷ್ಟು ಏರುಪೇರುಗಳು ಇದ್ದೇ ಇರ್ತವೆ. ಇದೆಲ್ಲದ ನಡುವೆ ನಾವೇನಾದರೂ ಒಂದು ಅಕಾಡೆಮಿಕ್ಸಿಗೆ ಸರ್ ಒಂದು ಲೇಖನ ಅಂತ ಕೇಳಿದಾಗ ದಾನೇಶ್ವರ ಕರ್ಣ ಇಲ್ಲ ಅಂತೇಳಿ ಮೇಕಿಂಗ್ 2 ಬರೆದ್ರು, ಮೇಲೆ ವಾಲ್ಯೂಮ್ ಬರೆದ್ರು. ಆ ಹೊತ್ತಿಗೆ ಮೇಕಿಂಗ್ ಹಿಸ್ಟ್ರಿಯಲ್ಲಿ ವಾಲ್ಯೂಮ್ 2 ಬರೆಯುವಾಗ ಅವರು ಬಹಳ ಡಿಫ್ರೆಂಟಾಗಿ ಬರೋದು. ಆಗ ಇನ್ನೂ ಸಾಕಿ ಎನ್ಕೌಂಟರ್ ಆಗಿರಲಿಲ್ಲ. ಮೊದಲನೇ ವಾಲ್ಯೂಮ್ ಬಂದಾಗ ಅವರ ರಾಜೇಶ್ವರಿ ಸಾಕಿಯ ವೈಫ್ ಇದ್ದರು. 2ನೇ ವಾಲ್ಯೂಮ್ ಬರೆಯುವಾಗ ಅವ್ರ ವೈಫ್ ಇರಲಿಲ್ಲ. ಅವ್ರ ವೈಫ್ ಎನ್ಕೌಂಟರ್ ಸತ್ತೋದ್ರು. ಅಲ್ಲಿನ ಅವರು ಕೆಲವು ಪರ್ಸನಲ್ ವಿಷಯಗಳನ್ನು ಇಂಟ್ರಡಕ್ಷನ್ ಬರೆದಿದ್ರು. ಇವ್ರಿಗೆ ಆಮೇಲೆ ಇನ್ನೂ ಕೆಲವರು ಯಾರೋ ಅವರ ಇದ್ರ ಬಗ್ಗೆ ಸತ್ತೋದವ್ರ ಬಗ್ಗೆ ಎಲ್ಲ ಏನೋ ಬಹಳಷ್ಟು ನೋವಿನ ಸಂಗತಿಗಳನ್ನು ಇವರು ಕೇಳ್ಪಟ್ಟಿದ್ರು. ನಂತರ ಈ ಬರೆಯೋ ಹೊತ್ತಿಗೆ ಸಾಕಿ ಕೂಡ ಎನ್ಕೌಂಟ್ರಲ್ಲಿ ಸತ್ತೋದ್ರು. ಆಗ ಅವರು ನನ್ನ ಹತ್ರನೂ ಪರ್ಸನಲ್ ಆಗಿ ಹೇಳಿದ್ದುಂಟು. ಅವರು ಆ ಪುಸ್ತಕ, ಅವರ ಲೇಖನದಲ್ಲಿ ಜರ್ನಲ್ ಆಫ್ ಕರ್ನಾಟಕ ಸ್ಟಡೀಸ್ ಒಂದು ರಿವ್ಯೂ ಲೇಖನದಲ್ಲಿ ಅವರು ಹೇಳಿದ್ದು ಉಂಟು, ಹಿಸ್ಟ್ರಿ ಅತಿರೇಕಗಳಲ್ಲಿ ಇದು ಒಂದು. ಹಿಸ್ಟ್ರಿ ಎಷ್ಟು ಡೇಂಜರಸ್ ಆದ ವೆಪನ್ ಅಂತ ಹೇಳಿದ್ರೆ ಅದನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಹಿಸ್ಟ್ರಿ ಜೀವನವನ್ನು ರೂಪಿಸ್ಬೋದು, ಜೀವನವನ್ನು ನಾಶ ಕೂಡ ಮಾಡ್ಬೋದು. ನಾವು ಹಿಸ್ಟ್ರಿನ ಹೇಗೆ ಅರ್ಥ ಮಾಡ್ಕೋಬೇಕು, ಒಂದು ವೃತ್ತಿಪರ ಇತಿಹಾಸಕಾರ ಹೇಗಿರಬೇಕು ಅಂತ. ಈಗ ಬಾಯಿಗೆ ಬಂದಾಗೆ ಇತಿಹಾಸ ಮಾತಾಡೋರು, ಬಾಯಿಗೆ ಬಂದಾಗ ಇತಿಹಾಸ ಬರೆಯುವವರು, ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಏನನ್ನು ಅವತಾರಗಳನ್ನು ಆಡುವವರನ್ನು ನಾವು ಭಾಳಷ್ಟು ಜನ ನೋಡ್ಬಿಟ್ಟಿದ್ದೇವೆ. ವೃತ್ತಿಪರತೆಯನ್ನು, ವಾಟ್ ಈಸ್ ಪ್ರೊಫೆಷನಲ್ ಹಿಸ್ಟಾರಿಯನ್, ವಾಟ್ ಈಸ್ ಪ್ರೊಫೆಷನಲ್ ಹಿಸ್ಟ್ರಿ, ಹೂ ಈಸ್ ಪ್ರೊಫೆಷನಲ್ ಹಿಸ್ಟಾರಿಯನ್, ಏನು ಆ ಥರ ಅಂತಂದ್ರೆ ಏನದು, ಅದನ್ನು ಹೇಳ್ಕೊಟ್ಟರು. ಹೇಗೆ ಬರೀಬೇಕು, ಹೇಗೆ ಅರ್ಥ ಮಾಡ್ಕೋಬೇಕು. ಅಂಥ ಒಂದು ಧಾವಂತದಲ್ಲಿ ಪ್ರಾಣ ಕಳ್ಕೊಳ್ಳುವಂಥದ್ದು, ತನ್ನ ಮಡದಿಯನ್ನು ಕಳ್ಕೊಳ್ಳುವಂಥದ್ದು, ಮಕ್ಕಳನ್ನ ಕಳ್ಕೊಳ್ಳುವಂಥದ್ದು, ಇನ್ಯಾರನ್ನು ಕಳ್ಕೊಳ್ಳುವಂಥದ್ದು. ಏನಾಯ್ತು ಮತ್ತೆ? ಅವರು ಅಷ್ಟೊಂದು ಭಾವಜೀವಿ. ಹಿಸ್ಟ್ರಿಯನ್ನು ನೀವು ಬಹಳ ಲಘುವಾಗಿ ಏನು ಬರಲಿಕ್ಕೆ ಆಗ್ತಾ ಇರಲಿಲ್ಲ. ಇಮೋಷನ್ಸ್ ಇದ್ದಾವೆ ಅದರಲ್ಲಿ. ಇದು ಬಹಳ ಮುಖ್ಯವಾದಂಥ ಒಂದು ಪಾಯಿಂಟು. ಅವರು ಅದನ್ನು ಬಹಳಷ್ಟು ಚೆಂದ ಎಕ್ಸ್ಪ್ರೆಸ್ ಮಾಡಿದರು. ಇದು ನಮಗೆ ಆದಂಥ ಕೆಲವು ಒಂದು ಎಕ್ಸ್ಪೀರಿಯನ್ಸಲ್ಲಿ ಇದು ಕೂಡ ಬಹಳ ಮುಖ್ಯವಾದಂಥ ಒಂದು ಎಕ್ಸ್ಪೀರಿಯನ್ಸ್. ನಂತರ ನಿಮಗೆ ಹೇಳಿದೆ ನಾನು, ಯಾವುದು ಜರ್ನಲ್ ಆಫ್ ಕರ್ನಾಟಕ ಸ್ಟಡೀಸಲ್ಲಿ ಇದೇ ರೀತಿ ನಮಗೆ ತುಂಬ ರೀತಿಯಲ್ಲಿ ಅವರು ಸಹಾಯ ಮಾಡಿದರು. ಇದಾದ ಕೆಲವು ವರ್ಷಗಳಲ್ಲಿ ನಮ್ಮ ಚರಿತ್ರೆ ಅಧ್ಯಯನ ನಮ್ಮಲ್ಲಿ ಒಂದು ಇದು ನಮ್ಮಲ್ಲಿ ಜರ್ನಲ್ ಬರ್ತಾಯಿದೆ. ನಾವೊಂದು ಸಾರ್ ನೀವೊಂದು ಭಾಷಣ ಮಾಡಿ ಅಂತ ನಾನು ಮತ್ತು ನಮ್ಮ ಮೋಹನ್ ಕೃಷ್ಣರಾಯ್ ಅವರು ಕೂಡ ಅವರ PhD ಸ್ಟೂಡೆಂಟ್, MA ಮತ್ತು PhD ಎರಡಕ್ಕೂ ಅವರು ಸಹ ಸ್ಟೂಡೆಂಟ್. ನಾವು ಕರೆದಾಗ ಅವ್ರಿಗೆ ಇಲ್ಲ ಅಂತಲೇ ಹೇಳೋಕ್ಕಾಗ್ತಿರ್ಲಿಲ್ಲ. ಹಾಗೆ ನೋಡಿ, ನನ್ನ ಡಿಪಾರ್ಟ್ಮೆಂಟ್ ಇರೋ ನಮ್ಮ ಪ್ರೊಫೆಸರ್ ಗೋವಿಂದರಾಜು ಅವರು, ನಮ್ಮ ಸೋಸ್ಲೆ ಅವರು, ನಮ್ಮ ಪೂಜಾರಳ್ಳಿ ಅವರು, ಈ ಎಲ್ಲ ಪ್ರೊಫೆಸರ್ಗಳು ಕೂಡ ಅವ್ರು ಯಾವುದಾದ್ರೂ ಕಾರ್ಯಕ್ರಮ ಕರೆದು ಅವ್ರು ಇಲ್ಲ ಅಂತ ಹೇಳ್ತಾ ಇರಲಿಲ್ಲ. ನಾನು ಯಾವಾಗಾದರೂ ಮಂಗಳೂರಿಗೆ ಹೋದಾಗ ಹೇಗಿದ್ದಾರೆ ಮಾರ್ಯ, ಅವರೆಲ್ಲ ಹೇಗಿದ್ದಾರೆ, ರೈ ಅವರು ಹೇಗಿದ್ದಾರೆ, ಗೋವಿಂದರಾಜ್ ಅವರು ಹೇಗಿದ್ದಾರೆ, ಸೋಸ್ಲೆ ಅವರು ಹೇಗಿದ್ದಾರೆ, ಪೂಜಾರಳ್ಳಿ, ಅಷ್ಟೊಂದು ನಾನು ಅವ್ರಿಗೆ ಈಗಲೂ ಹೇಳಿಲ್ಲ ಹೀಗೆಲ್ಲ ಅಂತೇಳಿ. ಪ್ರತಿಯೊಬ್ಬರನ್ನು ಕೂಡ ಮನೆ ಸದಸ್ಯ ಇದ್ದಂಗೆ ಕೇಳೋರು. ಮತ್ತು ಅವರು ಕೂಡ ಮಾತಾಡಿದಾಗ ಕೂಡ ಅಷ್ಟೇ, ಪ್ರತಿಯೊಬ್ಬರಿಗೂ ಅಷ್ಟೊಂದು ಆತ್ಮೀಯತೆ. ಮತ್ತು ನಾವು ಅವರು ಕನ್ನಡದಲ್ಲಿ ನಮ್ಮಲ್ಲಿ ಒಂದು ಸ್ಪೆಷಲ್ ಲೆಕ್ಚರ್ ಕೊಟ್ಟರು. ದತ್ತಿ ಉಪನ್ಯಾಸ ಅಂತ ಕರಿತೀವಿ, ಫೌಂಡೇಶನ್ ಲೆಕ್ಚರ್. ಕನ್ನಡದಲ್ಲಿ ಬರೋದು. ನಾವು ಯಾರು ಅಂದ್ಕೊಂಡೇ ಇರಲಿಲ್ಲ ಸುರೇಂದ್ರ ಇಷ್ಟೊಂದು ಚೆನ್ನಾಗಿ ಕನ್ನಡ ಬರೀತಾರೆ ಅಂತ. ಚರಿತ್ರೆ ಮತ್ತು ಸಮಾಜ ಅಂತೇಳಿ ಅದನ್ನು ನಾವು ಮತ್ತೆ
ನಮ್ಮ ಹಿಸ್ಟ್ರಿ ವಾಲ್ಯೂಮ್ಗಳು ಬಂದು ನಮ್ಮ ನಮ್ಮ ಡಿಪಾರ್ಟ್ಮೆಂಟಿಂದ ಒಂದು ಹಿಸ್ಟ್ರಿ ವಾಲ್ಯೂಮ್ಸ್ ತಗೊಂಡು ಬಂದಿದ್ವಿ ನಾವು. ನಾನು ಅದರದ್ದು ಎಡಿಟರ್ ಆಗಿದ್ದೆ. ಸೊ ಅಲ್ಲಿ ಸೇರಿಸ್ಕೊಂಡ್ವಿ. ಬಹಳಷ್ಟು ಖುಷಿಯಲ್ಲಿ ಅದರಲ್ಲಿ ಎಲ್ಲ ಅನೇಕ ಸಮಸ್ಯೆಗಳು ಬಂದಾಗ ಮಾತಾಡ್ತಿದ್ವಿ. ನಾವು ನಾವು ಇನ್ನೊಂದು ಡಿಪಾರ್ಟ್ಮೆಂಟ್ ಪ್ರೊಫೆಸರ್ ಆಗಿದ್ರು, ಅವರು ನಮಗೆ ಗುರುಗಳೇ. ನಮ್ಮ ಅನೇಕ ಟೆಕ್ನಿಕಲ್ ಇಶ್ಯೂಗಳು ಬಂದಾಗ ಅವ್ರ ಹತ್ರನೇ ನಾವು ಸೆಟ್ರೇಟ್ ಮಾಡ್ಕೊಳ್ತಿದ್ವಿ. ಏನು ಸಣ್ಣ ವಿಷಯಗಳು ಯಾವುದೇ ರೀತಿಯಲ್ಲಿ. ಮೊನ್ನೆ ಅವ್ರಿಗೆ ತೀರಿ ಹೋಗೋಕ್ಕಿಂತ 6 ತಿಂಗಳು ಮೊದಲು ಕೂಡ ನಾವು ಫೋನ್ ಮಾಡಿ ನಾನಂತೂ ಮಾತಾಡಿದ್ದೆ. ಅವರಿಂದ ನನ್ನ ಕೊನೆಯ ಆಗ ಒಂದು ನಮ್ಮ ಚರಿತ್ರೆ ಅಧ್ಯಯನ ಒಂದು ನಮ್ಮಲ್ಲಿ ಒಂದು ಜರ್ನಲ್ ಬರುತ್ತೆ. ಅವರಿಂದ ಕೊನೆಯ ಲೇಖನ ಪಡ್ಕೊಂಡು ನಾನು ಆ ಅದೃಷ್ಟ ನಂದೆ, ಅದು ದುರಾದೃಷ್ಟ. ಅವರ ಕೊನೆಯ ಲೇಖನ, ಸರ್ ನಿಮ್ಮದೊಂದು ಲೇಖನ ಆಗಬೇಕು. ಆಮೇಲೆ ನನಗೆ ಗೊತ್ತಿತ್ತು ಅವರೆಲ್ಲ ಬರೀ ಹೊತ್ತಿಗೆ ಅವರ ಆರೋಗ್ಯ ಅಷ್ಟು ಚೆನ್ನಾಗಿರಲಿಲ್ಲ, ಅವರ ಸ್ಥಿತಿ ಅಷ್ಟು ಚೆನ್ನಾಗಿರಲಿಲ್ಲ ಅಂತ. ಬಟ್ ಅಪ್ ಟು ಡೇಟ್ ಮಾಡಿ ಕರೆಕ್ಟ್ ಟೈಮಿಗೆ ಪಟ್ ಅಂತ ಕೊಟ್ಬಿಡೋರು. ಪ್ರೊಫೆಷನಲ್ ಮ್ಯಾಟ್ರೇ ಬೇರೆ, ಮನೆ ವಾರ್ತೆಗಳೇ ಬೇರೆ. ನನ್ನ ಆರೋಗ್ಯದ ಸಮಸ್ಯೆ, ಮನೆ, ಹೆಂಡತಿ, ಮಕ್ಕಳು ಅವರು ಎಂದೂ ಎದುರುಗಡೆ ತಂದಿಲ್ಲ. ಆದರೆ ನಾನಂತೂ ಭಾಳ ಸಣ್ಣ ವಯಸ್ಸಿನಿಂದನೇ ಅಬ್ಸರ್ವ್ ಮಾಡ್ತಾಯಿದ್ದೆ. ಎಲ್ಲ ಸಂಬಂಧಗಳನ್ನು, ಎಲ್ಲ ವಿಚಾರಗಳನ್ನು ಅಬ್ಸರ್ವ್ ಮಾಡ್ತಾಯಿದ್ದೆ. ನಾವೆಲ್ಲ ಊರಿಂದ ಬಂದು MA ಮಾಡೋ ಹೊತ್ತಿಗೆ ಅವ್ರಿಗೆ 2 ಸಣ್ಣ ಮಕ್ಕಳು, ವಿನು ಮತ್ತು ವಿಶು. ಆಗ ವಿಶು ಇನ್ನೂ ಸಣ್ಣ ಹುಡುಗ. ಅವ್ರ ಹತ್ರ ಒಂದು ಚೇತಕ್ ವೆಹಿಕಲ್ ಇತ್ತು, ಅದು ಕೊನೆಯವರೆಗೂ ಇಟ್ಕೊಂಡಿದ್ರು ಅವರು. ನನಗೆ ಮೊನ್ನೆ ಅರವಿಂದ ಹೆಬ್ಬಾರ್ ಅವರು ಹೇಳೋಕ್ಕಿಂತ ಹೊರಗೂ ಗೊತ್ತಿರಲಿಲ್ಲ. ಅವರ ತಂದೆಯವರು ವಕೀಲರು ಅಂತ ಗೊತ್ತಿತ್ತು. ಆದರೆ ಅಷ್ಟೊಂದು ದೊಡ್ಡ ಫ್ಯಾಮಿಲಿ, ಅಷ್ಟೊಂದು ಓದ್ಕೊಂಡ ಫ್ಯಾಮಿಲಿ, ಅಷ್ಟೊಂದು ಹಿನ್ನೆಲೆ, ಬೌದ್ಧಿಕ ಹಿನ್ನೆಲೆ ಇರತಕ್ಕಂಥ ಫ್ಯಾಮಿಲಿಯಿಂದ ಬಂದಿದ್ದಾರೆ ಅಂತ ಹೇಳುವಂಥ ಮ್ಯಾಟ್ರ್ ನನಗೆ ಗೊತ್ತಿರಲಿಲ್ಲ. ಮೊನ್ನೆ ಅವಾಕಾಗ್ಬಿಟ್ಟೆ. ಅವ್ರು ಯಾವತ್ತೂ ಹೇಳ್ಕೊಂಡಿಲ್ಲ ಅವರ ತಂದೆಯವರ ಬಗ್ಗೆ, ತಾಯಿ ಬಗ್ಗೆ, ಊರಿನ ಬಗ್ಗೆ, ಅವರ ಬಗ್ಗೆ. ನಮ್ಮಲ್ಲಿ ಇವತ್ತು ಕೂಡ ಅನೇಕ ಪ್ರೊಫೆಸರ್ಗಳ ಚೇಂಬರ್ಗೆ ಹೋಗ್ಬಿಟ್ರೆ ಅವನು ಕೊಚ್ಕೊಳ್ಳೋದೇ ಆಗಿತ್ತು. ಅವನ ಸಾಹಸಗಳನ್ನು ಹೇಳಿ 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 ಆಮೇಲೆ ಕೊನೆಗೆ ಏನೋ ಟೈಮ್ ಇದ್ದರೆ ವಿದ್ಯಾರ್ಥಿ 2 ನಿಮಿಷ ಮಾತಾಡ್ಬಿಟ್ಟು ಕಳಿಸ್ಬಿಡ್ತಾರೆ. ಸುರೇಂದ್ರ ಅವ್ರದ್ದು ಉಲ್ಟಾ, ಬರೀ ಅಕಾಡೆಮಿಕ್ಸೇ, ಅದು ಬೇರೆ ಏನಾದರೂ ತನ್ನ ಬಗ್ಗೆ ಯಾವತ್ತೂ ಹೇಳ್ಕೊಂಡಿಲ್ಲ. ನಾನು ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ. ಅವರು ಟೆನ್ನಿಸ್ ಆಡೋಕ್ಕೆ ಬರೋರು. ಆ ತಂದೆ ಮಗ ಟೆನ್ನಿಸ್ ಆಡೋದು ನೋಡೋಕ್ಕೆ 2 ಕಣ್ಣುಗಳು ಸಾಲೋದಿಲ್ಲ. ನಾವು ಅಲ್ಲಿ ಸೈಡಿಗೆ ನಿಂತ್ಕೊಂಡು ಹಾಸ್ಟೆಲಲ್ಲಿ ತಿಂಡಿ ತಿನ್ನೋಕ್ಕೆ ಹೋಗುವಾಗ ಅವ್ರು ಬೆಳಿಗ್ಗೆ ಹೊತ್ತು ಆಟ ಮುಗಿಸಿ ಹೋಗೋರು ಶಿಸ್ತಾಗಿ. ಅದು ವೈಟ್ ಆ್ಯಂಡ್ ವೈಟ್ ಡ್ರೆಸ್ಸು, ಅದರಲ್ಲೇನು ರಾಜ್ಯ ಏನಿಲ್ಲ. ಇಬ್ಬರು ಬರೋದು, ಭಾಳ ಶಿಸ್ತಾಗಿ ಬರೋದು, ದಿನ ಹೋಗೋದು. ನಮ್ಗೆಲ್ರಿಗೂ ಒಂದೇ ಒಂದು ಆಸೆ, ನನಗಂತೂ ಆಸೆ ಆಗಿಬಿಡ್ತು, ನಂದು ಮುಂದಿನ ಏನಾದರೂ ಜೀವನ ಇದ್ದರೆ ಯೂನಿವರ್ಸಿಟಿಲಿ ಅಧ್ಯಾಪಕ ಆಗಬೇಕು, ಅದು ಸುರೇಂದ್ರ ಅವ್ರ ಥರ ಅಂತ. ಹಿ ವಾಸ್ ಎ ಮಾಡೆಲ್ ಟು ಎ ಲಾರ್ಜ್ ನಂಬರ್ ಆಫ್ ಪೀಪಲ್, ಲಾರ್ಜ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ಕ್ಲೂಡಿಂಗ್ ಮೀ. ಎಲ್ಲರೂ ಅನುಸರಿಸಿ ಮಾಡಲಿ ಆಗೋದಿಲ್ಲ. ಕೆಲವು ವಿಷಯಗಳಲ್ಲಿ ಅಂತೂ ಅವರು ನಮ್ಮನ್ನು ಇನ್ಸ್ಪೈರ್ ಮಾಡೋದ್ರಲ್ಲಿ ಏನು ನಾವು ಯಾರು ರೆಪ್ಲಿಕ್ ಆಗಲ್ಲ. ಇನ್ಸ್ಪಿರೇಷನ್ ಅಂತೂ ಇದ್ದೇ ಇರ್ತದೆ. ಈ ಮಾತನ್ನು ನಾನು ಒಂದು ಸಣ್ಣ ಫುಟ್ ನೋಟ್ ಹೇಳಿದ್ರೆ ತಪ್ಪಾಗ್ಬಿಡ್ತದೆ. ಅಷ್ಟೂ ಒಂದು ಚಂದ ಆ ಹುಡುಗರು ಸಿಕ್ಕಾಗಲು, ಅಷ್ಟೊಂದು ಪ್ರೀತಿ. ಅವರು ಕೊಡಗಿಗೆ ಬರ್ತಾಯಿದ್ರು. ಅವರ ಶ್ರೀಮತಿಯವರು ರಾಧಾ ಮೇಡಮ್ ನಮ್ಮ ಊರಿನವರು, ನಮ್ಮ ಮನೆ ಪಕ್ಕ ಇದ್ದರು ಅವರು ಬಹಳ ದೊಡ್ಡ ಮನೆ ಅವ್ರದ್ದು. ನಾನು ತುಂಬ ವಿಶಾಲವಾದ ಜಾಗ, ಮಡಿಕೇರಿ ಟೌನಲ್ಲಿ ಅತ್ಯಂತ ದೊಡ್ಡ ಮನೆ ಅವ್ರದ್ದು. ತುಂಬ ಜಾಗ, ತುಂಬ ಈಗ ತುಂಬ ಗಿಡ ಮರ ಎಲ್ಲ ತುಂಬ ಇರೋಂಥ ಟೌನ್ ಒಳಗಡೆ. ಈಗ ಅದೇನೋ ಶಾಪಿಂಗ್ ಕಾಂಪ್ಲೆಕ್ಸ್ ಅಲ್ಲಿ ಆಗಿಬಿಟ್ಟಿದೆ. ಅವರೆಲ್ಲ ಯಾರಿದ್ದಾರೆ ನನಗೆ ಗೊತ್ತಿಲ್ಲ. ಈಗ ಆ ಮಕ್ಕಳೆಲ್ಲ ಆಗಿ ಬರೋರು, ಬಂದಾಗ ಅವ್ರ ಜೊತೆಗೆ ತಮಾಷೆ ಅದು ಇದು ಏನೋ ಮಾಡ್ಕೊಂಡಿರೋದು. ಡಾಕ್ಟರ್ ರಾವ್ ಕೂಡ ನಮ್ಮ ಮನೆಗೆ ಬಂದಿದ್ರು ನೋಡಿ. ಅವ್ರು ಬಂದಾಗ ಒಂದು ದಿನವೂ ದೊಡ್ಡಸ್ತಿಕೆ ಮಾಡಲಿಲ್ಲ. ಅವ್ರ ತಂದೆ ವಕೀಲರು, ನನ್ನ ತಂದೆ ಒಬ್ಬ ಶಾಲಾ ಮಾಸ್ಟರು, ಮಿಡ್ಲ್ ಸ್ಕೂಲ್ ಮಾಸ್ಟರು, ವೆರಿ ಕೂಲ್. ಮೇಡಮ್ ಕೂಡ ಬಂದಿರು ನಮ್ಮಲ್ಲಿಗೆ, ಐ ಸ್ಟಿಲ್ ರಿಮೆಂಬರ್. ಅವ್ರು ನಮ್ಮ ಮನೇಲಿ ಈ ಪಾಟ್ಗಳೆಲ್ಲ ಮಾಡಿದ್ರು. ಅವರಿಗೆ ಗಿಡಗಳ ಬಗ್ಗೆ ಎಲ್ಲ ಬಹಳ ಉತ್ಸಾಹ, ಬಹಳ ಡೌನ್ ಟು ಅರ್ತ್. ಇಬ್ಬರು ಅನೇಕ ಸಾರಿ ಅಲ್ಲೂ ಹೋಗಿದ್ದೀನಿ, ಊಟ ಮಾಡಿದ್ದೀನಿ, ತಿಂಡಿ ತಿಂದಿದ್ದೀನಿ, ಮತ್ತು ಅತ್ಯಂತ ಪ್ರೀತಿ ವಿಶ್ವಾಸದಲ್ಲಿ ಇದ್ದೇನೆ, ಬಯಸ್ಕೊಂಡು ಇದ್ದೀನಿ ಸುರೇಂದ್ರ ಹತ್ರ. ಅದು ಕೂಡ ಅಷ್ಟೇ ಸತ್ಯ. ಸುಮ್ಮನೆ ಬಯಸ್ಕೊಳ್ಳೋದಲ್ಲ, ಸರಿಯಾಗಿ ಬಯಸ್ಕೊಂಡಿದ್ದೀನಿ. ಅದರಲ್ಲಿ ಏನು, ಹಾಗಾಗಿ ನಮಗೆ ಇರತಕ್ಕಂಥ ಸಂಬಂಧ ಅಷ್ಟೇ. ನಮಗೆ ಈ ನಟನೆಯ ಸಂಬಂಧಗಳು ಎಷ್ಟು ವರ್ಷ ಇರ್ತದೋ ಗೊತ್ತಿಲ್ಲ ನನಗೆ. ಅವರು ನಟನೆ ಮಾಡಲಿಲ್ಲ, ನಾನು ನಟನೆ ಮಾಡಲಿಲ್ಲ, ನನ್ನಂಥವ್ರು ಹಾಗಿರಲಿಲ್ಲ. ಅನೇಕರು ಭಾಳ ಗಂಭೀರವಾದ ಸಂಬಂಧ ಕೊನೆಯವರೆಗೂ ಇಟ್ಕೊಂಡಿದ್ವಿ. ಆಮೇಲೆ ನಾವು ಬಹಳಷ್ಟು ಸೀರೀಸ್ ಆಫ್ ಸೆಮಿನಾರ್ಸು, ವರ್ಕ್ಶಾಪ್ಸು ಮತ್ತು ಬೇರೆ ಬೇರೆ ಒಡನಾಟಗಳನ್ನು ಮಾಡ್ತಾನೆ, ಪರಸ್ಪರ ವಿಚಾರಗಳನ್ನು ವಿನಿಮಯ ಮಾಡ್ತೇನೆ. ಮತ್ತು ಅವರ ನಂತರದ ಪುಸ್ತಕಗಳು ಅವರು ರೂಪಿಸ್ತಾ ಬಂದರು. ನಿನ್ನೆ
ಡಾಕ್ಟರ್ ಚಿನ್ನಪ್ಪ ಗೌಡರು ಅದ್ರ ಬಗ್ಗೆ ಬಹಳ ಡೀಟೇಲಾಗಿ ಹೇಳಿದ್ದಾರೆ. ಅದರಲ್ಲಿ ನಾವು ಒಂದು ವಿಚಾರವನ್ನು ಭಾಳ ಸ್ಪಷ್ಟವಾಗಿ ಗಮನಿಸಬೇಕು. ಅದೊಂದು ಶಿಫ್ಟ್. ಅದೇನು ಶಿಫ್ಟ್ ಅಂತಂದರೆ ಅದನ್ನು ನಾನು ಹೆಚ್ಚಿನ ಅಂಶದಲ್ಲ ಒಂದು 5 ನಿಮಿಷದೊಳಗಡೆ ಹೇಳೋಕ್ಕೆ ಪ್ರಯತ್ನ ಪಡ್ತೇನೆ. ನೋಡಿ, ಅವರು ಆರಂಭದಲ್ಲಿ ಅವರು ನಮಗೆ ವಿದ್ಯೆ ಕಲಿಸಿಕೊಡೋ ಹೊತ್ತಿಗೆ ಅವರು ಮಾತಾಡ್ತಿದ್ದಂಥದ್ದು ಬಹಳ ಮುಖ್ಯವಾಗಿ ಮಾರ್ಕ್ಸಿಸಮನ ಬಗ್ಗೆ. ನಂತರ ಅವರು ನಿಧಾನವಾಗಿ ಪೋಸ್ಟ್ ಮಾಡರ್ನಿಸಮ್ ಕಡೆಗೆ ಅವರು ಶಿಫ್ಟ್ ಆಗ್ತಾ ಬಂದರು. ಅದೇ ನಿಧಾನವಾಗಿ ಬಂದರು, ಭಾಳಷ್ಟು ಟೈಮ್ ತಗೊಂಡ್ರು. ಟೆಸ್ಟ್ ಮಾಡೋದು ಅಂತ ಹೇಳ್ತೀವಿ ನಮ್ಮಲ್ಲಿ. ಆಮೇಲೆ ಅವರು ಒಂದಿನ ಬಂದಿಲ್ಲ, ನೋಡಿ ಮರೆಯ ಸತ್ಯ ಅಂತ ಹೇಳೋದು ಒಂದಿಲ್ಲ ಮರೆಯ, 10 ಹಲವು ಸತ್ಯಗಳಿದ್ದಾವೆ ಅಂತ ಹೇಳಲಿಕ್ಕೆ ಶುರು ಮಾಡಿ. ಅದು ಮಾರ್ಕ್ಸಿಸಮ್ ಮೇಲೆ ಅತ್ಯಂತ ದೊಡ್ಡ ಪ್ರಶ್ನೆ ಅದು. ಮತ್ತೆ ಸೂಕ್ಷ್ಮ ಆಗ್ತಾನೆ ಹೋದ್ರು. ಈಗ ನಾವು ಮೊದಲು ರೀಜನಲ್ ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿ ಅಥವಾ ಇನ್ಯಾವುದೋ ಒಂದು ಜನಪದ ಅದು ಇದು ಕೇಳಿದಾಗ ಅಷ್ಟೇನು ಅದನ್ನು ಗಂಭೀರವಾಗಿ ತಗೊಳ್ತಾ ಇರಲಿಲ್ಲ ಅವರು. ನಂತರದಲ್ಲಿ ಅವ್ರು ಹೆಚ್ಚು ಫೋಕಸ್ ಮಾಡಿದ್ದೆ ಅದ್ರ ಬಗ್ಗೆ. ಯಾವ ಕನ್ನಡದ ಬಗ್ಗೆ ಅವರಿಗೆ ಬಹಳಷ್ಟು ಒಂದು ಬಗೆಯ ಅವಜ್ಞೆ ಇತ್ತು, ಅದೇ ಕನ್ನಡವನ್ನು ಅವರು ಅತ್ಯಂತ ಹೆಚ್ಚು ಪ್ರೀತಿಸಲಿಕ್ಕೆ ಶುರು ಮಾಡಿದರು. ಅವರು ತುಳುವನ್ನು ಹೆಚ್ಚು ಪ್ರೀತಿಸಲಿಕ್ಕೆ ಶುರು ಮಾಡಿದರು, ಜನಪದವನ್ನು ಹೆಚ್ಚು ಪ್ರೀತಿಸಲಿಕ್ಕೆ ಶುರು ಮಾಡಿದರು. ಇದರಲ್ಲಿ ಅವರು ಮಾಸ್ಟ್ರಿ, ಹಿಸ್ಟಾರಿಯೋಗ್ರಫಿಲಿ ಮಾಸ್ಟ್ರಿ, ಅವರು ದೊಡ್ಡ ಮಾಸ್ಟ್ರು. ಅವರು ಮೆಥಡಲ್ಲಿ ಅನ್ಕ್ವೆಷನೇಬಲ್, ನಮ್ಗೆ ಯಾರು ಕೂಡ ಇವತ್ತು ಕೂಡ ಮಾತಾಡ್ಲಿಕ್ಕಾಗಲ್ಲ. ಅವರು ನೇಮ್ನ ಹಿಂದೆ, ಫೇಮಿನಮ್ ಹಿಂದೆ ಹೋಗಿದ್ರು, ಅವ್ರು ಏನೋ ಆಗ್ಬಿಡೋರು. ಯೂನಿವರ್ಸಿಟಿಯಲ್ಲಿ ಒಂದು ಡೀನ್ ಆಗಿದ್ದಾಗ ಅಂತ ಅವರು ನರಕ ಪಟ್ಟಿದ್ದು ಅಷ್ಟಿಷ್ಟ ಅಲ್ಲ. ಅವರಿಗೆ ಮೀಟಿಂಗ್ಗಳೆಲ್ಲ ತುಂಬ ಹೊತ್ತು ಕೂರೋದಲ್ಲ ಇಷ್ಟ ಆಗಲ್ಲ. ತುಂಬ ಹೊತ್ತು ಈ ಒಣ ಮೀಟಿಂಗ್ಗಳು, ಅಫಿಷಿಯಲ್ ಆದ ಮ್ಯಾಟ್ರ್ಗಳು ಮಾತಾಡೋದು, ಅವು ನೆವರ್ ಲೈಕ್ ಇಟ್. ಒಂದು ಸೇರಿ ಅದರಿಂದ ಓಡ್ಕೊಂಡು ಬಂದುಬಿಟ್ರೆ ಸಾಕು ಅಂತೇಳಿ. ಯಾರಾದ್ರು ಅಡ್ಮಿನಿಸ್ಟ್ರೇಷನ್ ಪೊಸಿಷನ್ಗೆ ಯಾರಾದರೂ ಹೋಗ್ತಾರೆ ಅಂತ ಹೇಳಿದ್ರೆ ಅವ್ರು ಯಾವತ್ತೂ ಕೂಡ ಅಷ್ಟೇನು ಇಷ್ಟಪಡ್ತಾ ಇರಲಿಲ್ಲ. ಅವನು ಅಕಾಡೆಮಿಕ್ಸಿಗೆ ಮತ್ತೆ ಬರೋದಿಲ್ಲ ಅಂತಲೇ ಅವರು ಆಲ್ಮೋಸ್ಟ್ ಇದು. ಹಾಗಾಗಿ ಅವರು ಅನೇಕರು ಯಾರಾದರೂ ವಿ ಸಿಗೆ ಆಗ್ತಾರೆ ಅಂತ ಹೇಳಿದಾಗ ಸುಮ್ಮನೆ ನಗ್ತಿದ್ರು. ವಿ ಸಿ ಆಗಿ ಕೆಲವು ವರ್ಷಗಳಾದಮೇಲೆ ಯಾರಿಗೆ ಬೇಕಪ್ಪ ಆ ಟೆನ್ಷನು, ಪ್ರೆಷರು, ಹಾಗೆ ಹೀಗೆ ಅಂತೇಳಿ ಅವರು ವ್ಯಂಗ್ಯ ಮಾಡೋರು. ವಿ ಸಿ ಆಗಬೇಕು ಅಂತ ಎಷ್ಟು ಜನರು ಕಾಲಿಡಿದ್ದೆ, ಎಷ್ಟು ಜನರು ಹಿಂದೆ ಹೋಗಿದ್ದ ಅವನು. ಈಗ ಬಂದ್ಬಿಟ್ಟು ಏನು ನಟನೆ ಮಾಡ್ತಿದ್ದಾನೆ ನೋಡು ಅಂತ ನನಗೆ ಹೇಳ್ತಿದ್ರು. ಇಂಥ ಒಂದು ತಮಾಷೆ, ವ್ಯಂಗ್ಯ ಅದು ಕೊನೆಯವರೆಗೂ ಅದು ಇಟ್ಕೊಂಡೇ ಇದ್ರು. ಹಾಗೆ ಅಂತೇಳಿ ಅವರು ಯಾವುದೇ ಒಂದು ನನಗೆ ಇವತ್ತು ಕೂಡ ಬಹಳಷ್ಟು ಕಾಡುವಂಥದ್ದು. ನಮ್ಮ ಅನಂತಮೂರ್ತಿ ಅವ್ರಿಗಿಂತ ಯಾವ ರೀತಿಯಲ್ಲಿ ಕಡಿಮೆ ಇದ್ರು ಸುರೇಂದ್ರ ಅವರು. ಅವರು ಕೂಡ ಅನ್ಕ್ವೆಷನೇಬಲ್ ಆದಂಥ ಇದಿರ್ಬೋದು ಅವರು, ಇಲ್ಲ ಅಂತಲೇ ಹೇಳೋದು. ಸುರೇಂದ್ರ ಯಾವ ರೀತಿಯಲ್ಲಿ ಕಡಿಮೆ ಇದ್ರು ಹಿಸ್ಟ್ರಿನಲ್ಲಿ, ಹಿಂದೆ ಹೋಗಲಿಲ್ಲ. ಈಗ ಹಂಗೆ ನೋಡೋಕೆ ಒಂದು ಸಣ್ಣ ಸಣ್ಣ ಕೂಟಗಳನ್ನೇನು ಅವ್ರು ಮಾಡಲಿಲ್ಲ. ಈ ನೆವರ್ ಎನ್ಕರೇಜ್ಡ್ ಗ್ರೂಪಿಸಮ್. ತಾನಾಯಿತು, ತನ್ನ ಕೆಲಸ ಆಯಿತು. ತನ್ನ ಹತ್ರ ಯಾರು ಬಂದರು ಅವ್ರ ಹತ್ರ ಬಾಯಿ ತುಂಬ ಮಾತಾಡ್ತಿದ್ರು. ಅಷ್ಟೊಂದು ವಿಶ್ವಾಸದಿಂದ ಅವರಿಗೆ ತನ್ನಲ್ಲಿ ಇರುವಂಥದ್ದು ಎಲ್ಲವನ್ನೂ ಶೇರ್ ಮಾಡ್ತಾಯಿದ್ರು. ಯಾರೇ ಹೋಗಲಿ, ಅವನು ಫೇಮಸ್ ಇರೋನು ಹೋಗಲಿ, ಫೇಮಸ್ ಇಲ್ಲದವನು ಬರಲಿ, ಅವನು ಯಾವ ಪ್ರದೇಶದಿಂದ ಬರಲಿ, ಬರೋದಿರಲಿ, ವಿದ್ಯೆ ಕಲಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಮಾತ್ರ ಪ್ರಾಶಸ್ತಿ, ಇನ್ನು ಯಾವುದಕ್ಕೂ ಅಲ್ಲ. ಅದು ನೋಡಿ, ಅವ್ರಿಗೆ ಯಾವುದೇ ಒಂದು ಅಂಥ ದೊಡ್ಡ ಪ್ರಶಸ್ತಿ ಬರಲಿಲ್ಲ. ದಕ್ಷಿಣ ಕನ್ನಡದ ಕೆಲವು ರೀಜನಲ್ ಪ್ರಶಸ್ತಿ ಬಿಟ್ಟರೆ ಆದರೆ ಆ ಪ್ರಶಸ್ತಿಗಳಿಂದ ಇವರಿಂದಾಗಿ ಪ್ರಶಸ್ತಿಗೆ ಗೌರವ ಬರಬೇಕೇ ವಿನಃ ಇವರಿಗೆ ಆ ಪ್ರಶಸ್ತಿ ಪ್ರಶ್ನೆ ಬರೋದಿಲ್ಲ. ICHRದು ಮೆಂಬರ್ ಆಗಿದ್ರು ಅವರು. ನನಗೆ ಅನ್ನೋದಷ್ಟಲೇದೇನು ಬಹಳ ಅವ್ರಿಗೆ ಅವರ ಯೋಗ್ಯತೆಗೆ ಅದು ಬಹಳ ಕಡಿಮೆನೆ. ಅವರು ಮಾಡರ್ನ್ ಇಂಡಿಯನ್ ಸೆಷನ್ ಬಗ್ಗೆ, ಹಿಸ್ಟ್ರಿ ಬಗ್ಗೆ ಅವರು ಇಂಡಿಯನ್ ಹಿಸ್ಟ್ರಿ ಕಾಂಗ್ರೆಸ್ಸಲ್ಲಿ ಪ್ರೆಸಿಡೆಂಟ್ ಆಗಿದ್ದರು, ಸೆಷನ್ದು ಪ್ರೆಸಿಡೆಂಟ್ ಆಗಿದ್ದರು. ಅದು ಕೂಡ ಕಡಿಮೆನೆ. ಸೌತ್ ಇಂಡಿಯಾದಲ್ಲಿ ನನಗೆ ಒಂದು ಹೆಸರು ಹೇಳ್ಬಿಡಿ ನೋಡೋಣ. ಅವರ ಸಮಕಾಲೀನರಲ್ಲಿ ಅವರಷ್ಟು ಅಚೀವ್ ಮಾಡಿದಂಥವ್ರು. ಅವರು ಮಾತಾಡ್ತಾನೆ ಕರ್ಗೋಗ್ಬಿಟ್ರು. ಅನೇಕರು ಮಾತಾಡಿದನೇ ಕೇಳ್ಕೊಂಡೇ ಅನೇಕರು ಬೆಳೆದ್ರು. ಇವರು ಬೆಳಿಲಿಲ್ಲ, ನೋಡಿಲ್ಲ ಅಂತ ಹೇಳೋಕ್ಕಾಗಲ್ಲ. ಅದು ಆ ಥರ ನಾನು ಹೇಳ್ತಾ ಇಲ್ಲ. ಅಂದರೆ ನಾವು ವ್ಯಾವಹಾರಿಕ ದೃಷ್ಟಿಯಿಂದ, ಲೌಕಿಕ ದೃಷ್ಟಿಯಿಂದ ಅವ್ರನ್ನ ಅಳಿಯೋದು ಬಹಳ ಕಷ್ಟ. ಈಗ ಏನೋ ಒಂದು ದೊಡ್ಡ ಪೊಸಿಷನ್ ಇದೆ ಅಂತ ಹೇಳೋ ಕಾರಣಕ್ಕೆ, ಏನೋ ಒಂದು ಪ್ರಶಸ್ತಿ ಬಂದುಬಿಡ್ತು ಅಂತ ಹೇಳೋ ಹಿನ್ನೆಲೆಯಲ್ಲಿ ಅವ್ರನ್ನ ಅಳಿಲಿಕ್ಕಾಗಲ್ಲ. ಈಸ್ ಅಬೌವ್ ಎವ್ರಿಥಿಂಗ್. ಇವತ್ತು ನಾವೇನು ಅವ್ರನ್ನ ಮೆಚ್ಚಿಸೋ ಅಗತ್ಯ ಏನಿಲ್ಲ. ಇವತ್ತು ನಮ್ಮ ಕಣ್ಣ ಮುಂದೆ ಅವ್ರೇನಿಲ್ಲ. ಅವ್ರನ್ನ ಹಾಡಿ ಹೊಗಳಿ ಏನು ಆಗಬೇಕಾದ ಅಗತ್ಯ ಇಲ್ಲ.
ಇವತ್ತು ನಾವು ಏನು ಮಾತಾಡ್ತಿದ್ದೀವಿ ಇದು ಸತ್ಯವಾಗೇ ಇದೆ. ಈಸ್ ಎಬವ್ ಎವ್ರಿಥಿಂಗ್. ತಾನು ಬದುಕಿದ್ದಾಗಲೂ ಯಾರ ಹತ್ರ ಹೋಗಿ ಗಿಂಚ್ಕೊಂಡಿನ ಹೋಗಿಲ್ಲ, ಯಾವ ಒಂದು ವಿಚಾರಕ್ಕೂ ಹೋಗಿಲ್ಲ. ಅವ್ರು ಪ್ರೊಫೆಸರ್ ಆಗಬೇಕಾದ್ರೆ ಬಹಳ ತಡವಾಗಿ ಪ್ರೊಫೆಸರ್ ಆದ್ರು. ಅವರು 46, 47 ಆಗ ಅವ್ರು ಮೊದಲೇ ಆಗಬೇಕಾಗಿತ್ತು, 5-6 ವರ್ಷ ಮೊದಲೇ ಆಗಬೇಕಾಗಿತ್ತು. ಯಾವುದು ಟೆಕ್ನಿಕಲ್ ಪ್ರಾಬ್ಲಮಿಂದ ಅವರಿಗೆ ಆ ಟೈಮಲ್ಲಿ ಆಗಲಿಲ್ಲ. ನಾನು ಅವರಿಗೆ ಅಭಿನಂದನೆ ಹೇಳಿದೆ, ಸರ್ ಪ್ರೊಫೆಸರ್ ಆಗಿದ್ದೀರಂತೆ. ಹೌದು ಮರೆ ಸರ್, ಅಭಿನಂದನೆಗಳು. ಏಕೆ ಅಭಿನಂದನೆ? ಇದು ಮುದುಕಿಗೆ ಪೌಡ್ರ್ ಹಾಕಿದಂಗೆ ಅಂತ ಹೇಳಿದರು. ಅಷ್ಟು ಶಾರ್ಪ್ ರಿಯಾಕ್ಷನ್. ನಮ್ಗೆ ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲ. ಅವಾಗ ಇನ್ನೂ ಅಷ್ಟೇನು ವಯಸ್ಸಾಗಿರಲಿಲ್ಲ, ಐ ಥಿಂಕ್ 47 ಏನೋ ಇದು. ಮುದುಕಿಗೆ ಪೌಡ್ರ್ ಹಾಕಿದಂಗೆ ಮರೆ ಬಿಟ್ಟಾಕ್. ಅವ್ರ ಪಾಡಿಗೆ ಅವರು ಹಾಗೆ ನಿರ್ಲಿಪ್ತತೆ. ನಾನು ಮೊದಲೇ ಹೇಳಿದೆ, ಒಂದು ಲೆಕ್ಕದಲ್ಲಿ ಅವರೊಬ್ಬ ಯೋಗಿ ಇದ್ದ ಹಾಗೆ. ತನ್ನಲ್ಲಿ ಎಲ್ಲ ನೋವನ್ನು ಅವರು ಒಳಗಡೆ ಇಟ್ಕೊಂಡ್ಬಿಟ್ರು. ಅನೇಕ ವಿಷಯಗಳನ್ನ ಹೇಳಲಿಲ್ಲ. ಕೆಲವೊಮ್ಮೆ ಅವರು ಎಕ್ಸ್ಪ್ರೆಸ್ ಮಾಡಿದ್ದಿತ್ತು, ದಟ್ಸ್ ಡಿಫ್ರೆಂಟ್ ಥಿಂಗ್. ನಮ್ಮ ಕಣ್ಣ ಮುಂದೆನೇ ಅವರಿಗೆ ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟ ಕೆಲವು ಏರುಪೇರುಗಳಾದವು. ಅವರ ಪ್ರೀತಿಯ ಮಡದಿ ತೀರಿಗಳು. ನಂತರ ಅವರ ಅಮ್ಮ ಬಂದರು. ಅವರ ಅಮ್ಮ ಬಂದಾಗ ಕೂಡ ಅವ್ರ ಮನೆಗೆ ಹೋಗಿದ್ವಿ. ನಮಗೂ ಕಾಫಿ ಕೊಟ್ಟು ಚೆನ್ನಾಗಿ ಸತ್ಕರಿಸಿ ಅವರ ಮನೇಲಿ ಭಾಳಷ್ಟು ಮಾತಾಡಿದ್ವಿ. ಆಮೇಲೆ ಅಮ್ಮ ಕೂಡ ತೀರಿ ಹೋದರು. ಆಮೇಲೆ ಕೂಡ ನಾವು ಮಂಗಳೂರಿಗೆ ಹೋಗುವಂಥದ್ದು ಸಂದರ್ಭಗಳು ಬಹಳ ಕಡಿಮೆ ಇತ್ತು. ಭಾಳ ಟೈಮ್ ಆದ್ಮೇಲೆ ಕೂತು ಮಾತಾಡಿದ ಭಾಳಷ್ಟು ವಿಷಯಗಳನ್ನು ಮಾತಾಡಿದರು. ಅವರು ಬರೆದಿರೋ ಪುಸ್ತಕಗಳು, ಅವರ ಟ್ರಾನ್ಸ್ಲೇಷನ್ ವರ್ಕು, ಚಿನ್ನಪ್ಪ ಜೊತೆಗೆ ಮಾಡುವಂಥ ಕೆಲಸಗಳು. ಐ ಥಿಂಕ್ ಐ ಮೆಟ್ ಇನ್ 2018. ಮತ್ತು 2019ನೇ ಇಸ್ವಿನಲ್ಲಿ ಒಂದು ಸೆಮಿನಾರಿಗೆ ನಾವು ಅಲ್ಲಿ ಹೋಗಿದ್ವಿ. ಆಗ ಒಂದು ಅಲ್ಪಕಾಲ ಜೊತೆಗಿದ್ವಿ. ಆಮೇಲೆ ಹೆಚ್ಚಿನ ಮಾತಾಡ್ಲಿಕ್ಕೆ ಆಗಲಿಲ್ಲ. ಹಾಗೆ ಅಂತ ಹೇಳಿದ ತಕ್ಷಣ ಒಬ್ಬ ವ್ಯಕ್ತಿ ಜೊತೆಗೆ ಇದ್ದಾರೆ ಇಲ್ಲ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಆ ವ್ಯಕ್ತಿಯ ಒಂದು 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 ಪ್ರತೀಕಗಳಿದ್ದಾವಲ್ಲ, ಆ ಪ್ರತೀಕಗಳು ನಮ್ಮ ಒಂದು ಪರ್ಸನಾಲಿಟಿ ಭಾಗಗಳಾಗಿಬಿಡ್ತವೆ. ಅದೇ ನಮಗೆ ಭಾಳ ಮುಖ್ಯ. ನಾನು ಅದಕ್ಕೆ ಹೇಳಿರೋದು, ನಮ್ಮಲ್ಲಿ ಇವತ್ತು ಸುರೇಂದ್ರ ಒಬ್ಬ ಅಲ್ಲ, ಸುರೇಂದ್ರ 100 ಜನ 1000 ಜನ ಇದ್ದಾರೆ. ಇವತ್ತು ನಾನು ಅದಕ್ಕೆ ಎಷ್ಟು ಡಿಸರ್ವ್ಡ್ ಆಗಿದ್ದೀನಿ ಇಲ್ಲೋ ಗೊತ್ತಿಲ್ಲ. ಅನೇಕ ವಿದ್ಯಾರ್ಥಿಗಳ ಪರವಾಗಿ ನಾನು ಮಾತಾಡ್ತಿದ್ದೇನೆ. ಅನೇಕ ವಿದ್ಯಾರ್ಥಿಗಳ ಇಮೋಷನ್ಸನ್ನು ನಾನು ಯಾವ ರೀತಿಯಲ್ಲಿ ಜಸ್ಟಿಫೈ ಮಾಡ್ತಿದ್ದೀನೋ, ಎಕ್ಸ್ಪ್ರೆಸ್ ಮಾಡ್ತಿದ್ದೇನೋ ಗೊತ್ತಿಲ್ಲ ನನಗೆ. ಬಹುಶಃ ನಾನು ಭಾಳ ಕ್ರೂಡು ಕೂಡ ಇರ್ಬೋದು, ಗೊತ್ತಿಲ್ಲ. ನನ್ನ ಆತ್ಮಸಾಕ್ಷಿಗೆ ಏನು ಅನಿಸುತ್ತೆ ಅಷ್ಟನ್ನು ಹೇಳಿದ್ದೇನೆ. ಮತ್ತು ಇದರಿಂದ ಕೆಲವು ಮಾತುಗಳನ್ನು ಆಡುವಾಗ ಯಾರಿಗಾದರೂ ಮನಸ್ಸಿಗೆ ಏನಾದರೂ ಕಿರಿಕಿರಿ ಅನಿಸಿದರೆ ದಯವಿಟ್ಟು ಕ್ಷಮಿಸಬೇಕು ಅಂತೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.